ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ PJ5 ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಇವರ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಇದೇ ನವೆಂಬರ್ 23 ಮತ್ತು 24ರಂದು ಸತ್ಯ ಗಾರ್ಡನ್ ಸಿಂಧನೂರಿನಲ್ಲಿ ಆಯೋಜಿಸಲಾಗಿದೆ. ಕ್ರೀಡಾಪಟುಗಳು ತಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 15. ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ. 15ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್, ಗೋ ಸೇವಕರು, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಚಿಂತನೆ, DK ಶಿವಕುಮಾರ್. ಜಾತಿ ಗಣತಿ ವಿಚಾರ ಪಕ್ಷದ ನಿರ್ಧಾರಕ್ಕೆ ಬದ್ಧ, DKಶಿ. ಸಚಿವ ಸಂಪುಟದ ಚರ್ಚೆ ಬಳಿಕ ವರದಿ ಬಹಿರಂಗ. ಜಾತಿ ಗಣತಿ ಅಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯ ವರದಿ. ಸಚಿವ ಶಿವರಾಜ್ ತಂಗಡಗಿ. ಭೂಮಿ ಖರೀದಿ ಮಾರಾಟಕ್ಕೆ ಅನಗತ್ಯ ಸಮಸ್ಯೆ, ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿಗೊಳಿಸಲಿ, ಜಗದೀಶ್. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕಾಮಗಾರಿ ಹೆಸರಿನಲ್ಲಿ SC ಬೋರಯ್ಯ ಭಾರಿ ಅಕ್ರಮ, ತನಿಖೆಗೆ ಒತ್ತಾಯ. ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಿಂದ ಅಕ್ರಮ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಗಳ ತನಿಖೆಗೆ ಆಗ್ರಹ. ಕುರುಡಿ ಅಂಗನವಾಡಿ ಇಲ್ಲದೆ ಆಹಾರ ಪೂರೈಕೆ ಹೆಸರಿನಲ್ಲಿ ಅಕ್ರಮ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮನವಿ. ಶಕ್ತಿನಗರ ಕನ್ನಡ ಶಾಲೆ ಮುಚ್ಚಲು ಕಾರಣರಾದ DDPI ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕನ್ನಡ ಕ್ರಿಯಾ ಸಮಿತಿ ಧರಣಿ. ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆಸಲು ಒತ್ತಾಯಿಸಿ ಶ್ರುತಿ ಸಂಸ್ಥೆಯಿಂದ ಮನವಿ. ಮತ್ತು ರೈಲ್ವೆ ನಿಲ್ದಾಣದ ಮೆಟ್ಟಿಲುಗಳಿಗೆ ಕನ್ನಡ ಬಾವುಟ ಹಳದಿ ಕೆಂಪು ಬಣ್ಣ, ಕ್ರಮಕ್ಕೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆ. ವಾರ್ತೆಗಳ ವಿವರ. ಜಾತಿ ಗಣತಿ ವಿಚಾರದಲ್ಲಿ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರುತ್ತೇವೆ ಎಂದು ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹೇಳಿದರು. ತುಂಗಭದ್ರಾ ಜಲಾಶಯದ ಗೇಟ್ ಕುಸಿದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸಾಕಷ್ಟು ಆರೋಪ ಮಾಡಿದ್ದರು. ಆದರೆ 1 ವಾರದೊಳಗೆ ಗೇಟ್ ಅಳವಡಿಸುವ ಮೂಲಕ ರೈತರ ಬೆಳೆ ಕಾಪಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು.
ನಗರದ ಎಪಿಎಂಸಿಯಲ್ಲಿ ಹಮ್ಮಿಕೊಂಡಿದ್ದ ರೈತ ದಸರಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ದೇವರ ದಯೆಯಿಂದ ಉತ್ತಮ ಮಳೆಯಾಗಿ ಮತ್ತೆ ಜಲಾಶಯ ಪೂರ್ಣ ಮಟ್ಟದಲ್ಲಿ ತುಂಬಿರುವುದನ್ನು ನನ್ನ ಸೌಭಾಗ್ಯ. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಸಂಬಂಧಿಸಿ ತಿಂಗಳಲ್ಲಿ ನಿರ್ಧಾರ. ಆಂಧ್ರ ತೆಲಂಗಾಣ ಸರ್ಕಾರಗಳೊಂದಿಗೆ ಚರ್ಚಿಸಿ ಕಾಮಗಾರಿ ಕೈಗೆತ್ತಿಕೊಳ್ಳುವ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಎಂದರು. ತುಂಗಭದ್ರಾ ಜಲಾಶಯದ ಎಲ್ಲಾ ಗೇಟ್ಗಳ ಸಾಮರ್ಥ್ಯವನ್ನು ಪರಿಶೀಲಿಸಲಾಗುತ್ತದೆ. ಎಲ್ಲಾ ಗೇಟ್ಗಳ ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಳ್ಳಲಾಗುತ್ತದೆ. ಸಿಂಧನೂರು ರೈತರಿಗೆ ದಸರಾ ಹಬ್ಬ ಹರ್ಷ ತರಲಿ, ರೈತರ ಬಾಳಿನ ಹೊಸ ಸಂತಸಕ್ಕೆ ಹಬ್ಬ ನೆರವಾಗಲಿ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಪಾಲ್ಗೊಳ್ಳುವಿಕೆ ಸಂತಸ ಮೂಡಿಸಿದೆ. ನಾನು ರೈತನ ಮಗ, ರೈತರಿಗಾಗಿ ಕೆಲಸ ಮಾಡುವುದನ್ನು ನನ್ನ ಕರ್ತವ್ಯವಾಗಿದೆ ಎಂದರು. ಹಂಗೆ ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಯಾವ ಸಂಬಂಧಗಳು ಕೂಡ ಉಳಿದಿಲ್ಲ. ಹಂಗೆ ನಿಮ್ಮ ಸಂಬಂಧಗಳನ್ನ ಬೆಸಗಿಸುವಂತ ಒಂದು ಪವಿತ್ರವಾದಂತ ಆಚರಣೆಗೆ ಇವತ್ತು ದಸರಾ ಹಬ್ಬ. ರಾಜಕಾರಣ, ನಮ್ಮ ಆಚಾರ ವಿಚಾರ ಎಲ್ಲ ಕೂಡ ಬದಿಗೊಟ್ಟು ಈ ಸುಸಂಭ್ರಮವನ್ನ ನೀವು ತೆಗೆದುಕೊಂಡಿರೋ ತೀರ್ಮಾನ ಇದು ನೀವು ಸರಿಯಾದ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಬೇಕು. ಕಲ್ಯಾಣ ಕರ್ನಾಟಕಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಶ್ರಮ ಪಡ್ತಾ ಇದ್ದೀರಿ. ನಮ್ಮ ತಂಗಡಿಯವರು ಮಾತಾಡಿದ್ರು, ನಮ್ಮ ಹಂಪನಗೌಡರು ಮಾತಾಡಿದ್ರು, ಇನ್ನು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಕೃಷಿ ಸಚಿವರು ಕೂಡ ವಿಚಾರವನ್ನು ತಿಳಿಸಿದ್ರು. ಇನ್ನೆಲ್ಲರೂ ಕೂಡ ಅವರವರ ಅಭಿಪ್ರಾಯವನ್ನು ಬಸವನಗೌಡ ಆದಿಯಾಗಿ ಅವರ ಅಭಿಪ್ರಾಯನ ತಿಳಿಸಿದ್ರು. ಇದಲ್ಲದೆ ನನಗೆ ನಮ್ಮ ಪಕ್ಷ ಭೇದವನ್ನು ಮರೆತು ವಿರೂಪಾಕ್ಷಪ್ಪನವರು ಮತ್ತು ರೈತರ ಮುಖಂಡರು ಮತ್ತು ಇನ್ನು ನಮ್ಮ ಮಾಜಿ ಸಚಿವರು ನಾಡಗೌಡರು ಆದಿಯಾಗಿ ನಮ್ಮೆಲ್ಲರ ಶಾಸಕರು ಕೂಡ ಸಿಗ್ನೇಚರ್ ಮಾಡಿ ನನಗೆ ತುಂಗಭದ್ರಾ ನೀರಾವರಿ ಯೋಜನೆಯ ಸಾಧಕ ಬಾಧಕಗಳು ಮತ್ತು ಪರಿಹಾರಗಳನ್ನು ಕುರಿತು ಇವತ್ತು ನಮ್ಮ ಬಯಾಪುರ ಆದಿಯಾಗಿ ಶರಣಗೌಡ ಬಯಾಪುರ ಆದಿಯಾಗಿ ಬಸವನಗೌಡ ದದಲ್ಲು ಎಲ್ಲ ಸೇರಿ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಈ ಅರ್ಜಿ ಕೂಡ ಖಂಡಿತವಾಗಿ ಅವರು ಏನು ಸಲಹೆ ಇದೆ ನಾನೀಗಾಗಲೇ ಅದರ ಮೇಲೆ ಅಧಿಕಾರಿಗಳಿಗೆ ಬರೆದಿದ್ದೇನೆ. ಕೂಡಲೇ ಎಲ್ಲ ವಿಚಾರಗಳ ಬಗ್ಗೆ ಒಂದು ಅರ್ಜಿಯನ್ನು ಕರಿಬೇಕು, ಸಭೆಯನ್ನು ಕರಿಬೇಕು, ಕರೆದು ನಾವು ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೋ ಮಾಡಬೇಕು ಅಂತೇಳಿ ತಂಗಡಿಯವರು ಒಂದು ಬಹಳ ಪ್ರಮುಖವಾದಂಥ ವಿಚಾರವನ್ನು ತಮಗೆ ಮುಂದಿಟ್ಟರು. ಏನು ಮೊನ್ನೆ ನಮ್ಮ ತುಂಗಭದ್ರಾ ಯೋಜನೆ, ಆ ಯೋಜನೆ 70 ವರ್ಷ ಆಗಿ ಏನು ಗೇಟ್ ಒಡೆದೋಗಿತ್ತಲ್ಲ, ಆ ಗೇಟ್ ಒಡೆದೋದಾಗ ಮತ್ತೆ ವಾಪಸ್ಸು ಒಂದು ವಾರದಲ್ಲೇ ಅದನ್ನು ಆಗಬೇಕು ಅಂತ ಪಣ ತೊಟ್ಟು ಸಂಕಲ್ಪ ಮಾಡಿ ತೆಗೆದುಕೊಂಡಂತ ಒಂದು ದಿಟ್ಟ ನಿರ್ಧಾರ ಇದೆಯಲ್ಲ. ನಾನು ನನ್ನ ಬಿಜೆಪಿಯ ಸ್ನೇಹಿತರುಗಳು ವಿಜೇಂದ್ರ ಮತ್ತು ಅಶೋಕಣ್ಣ ಬಹಳ ಟೀಕೆಗಳನ್ನು ಮಾಡ್ತಾ ಇದ್ರು. ಅವ್ರಿಗೆ ಹೇಳಿದೆ ನಾನು, ನೀವೇನು ಬೇಕಾದ್ರೂ ಟೀಕೆ ಮಾಡಿ, ಟೀಕೆಗಳು ಸಾಯ್ತದೆ, ನನ್ನ ಕೆಲಸ ಉಳಿತದೆ ಅನ್ನೋ ಮಾತನ್ನ ನಾನು ಹೇಳಿದೆ. ಹಂಗೆ ಅವ್ರು ಮಾಡಿದಂಥ ಟೀಕೆಗಳು ಸತ್ತೋಯ್ತು. ರಾತ್ರೋರಾತ್ರಿ ನಾವೆಲ್ಲ ಸೇರಿ ಎಲ್ಲ 3 ಸಂಸ್ಥೆಯವರ ಹತ್ರ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಇಡೀ ದೇಶದ ಜನ, ಇಡೀ ದೇಶದ ಎಲ್ಲ ರೈತರು ಯಾವ್ಯಾವ ಭಾಗದಲ್ಲಿ ಅಣೆಕಟ್ಟುಗಳಿವೆ,
ಕಾಶ್ಮೀರದಿಂದ ಕನ್ಯಾಕುಮಾರಿಗೂ ಎಷ್ಟು ಅಣೆಕಟ್ಟಿದೆ, ಎಲ್ಲ ಇಂಜಿನಿಯರ್ಗಳು ಕರ್ನಾಟಕದವರು ಯಾವ ರೀತಿ ಈ ಬಗೆಹರಿಸ್ತಾರೆ. ಇಷ್ಟು ದೊಡ್ಡ ಡ್ಯಾಮ್ ಇದು, ಇಂಥ ದೊಡ್ಡ ಡ್ಯಾಮಿನ ನೀರನ್ನ ಹೆಂಗೆ ಹಿಡಿತಾರೆ, ಈ ಡ್ಯಾಮ್ ಉಳಿತದೋ ಡ್ಯಾಮ್ ಒಡೆದೋಗ್ತದೋ ಅನ್ನೋದನ್ನ ಬಹಳ ದಿಟ್ಟವಾಗಿ ಯೋಚನೆ ಮಾಡ್ತಾ ಇದ್ರು. ನನಗೆ ನೂರಾರು ಕರೆಗಳು ಬಂತು. ನನಗೆ ಆತ್ಮವಿಶ್ವಾಸ, ನಾವು ಮಾಡುವಂಥ ಕೆಲಸ ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಹುಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೇಗಿಲು ಉಳದೆ ಯಾವ ಜಮೀನು ಕೂಡ ಭೂಮಿ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಶ್ರಮ ಇಲ್ಲದೆ ಫಲ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಶ್ರಮ ಇರ್ತದೋ ಅಲ್ಲಿ ಫಲ ಇರ್ತದೆ. ಹಂಗೆ ನಮ್ಮ ಅನುಭವ, ನಮ್ಮ ದಿಟ್ಟ ನಿಲುವು, ನಮ್ಮ ಛಲ ಇವೆಲ್ಲ ಸೇರಿ ಸಾಧ್ಯ ಆಗಿ ಇವತ್ತು ಒಂದು ವಾರದಲ್ಲೇ ವಾಪಸ್ಸು ಒಂದು ಡ್ಯಾಮ್ಗೆ 19 ಗೇಟನ್ನು ಮಾಡಿ ವಾಪಸ್ ಬಾಗಿನ ಅರ್ಪಿಸುವಂತ ಒಂದು ಕಾರ್ಯ. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಅನೇಕ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಮತೋಲನವಾದಂಥ ಏನು ನವಲಿ ಡ್ಯಾಮಿನ ವಿಚಾರದಲ್ಲೂ ಕೂಡ ಅವರು ಎಷ್ಟು ನಮಗೆ ನೀರು ವೇಸ್ಟ್ ಆಗ್ತಾ ಇದೆ, ಸುಮಾರು 33 TMC ನೀರಷ್ಟು ವೇಸ್ಟ್ ಆಗ್ತಾ ಇದೆ. ಈಗ ಹಂಪನಗೌಡರು ಕೂಡ ಅವರ ಭಾಷಣದಲ್ಲಿ ನನಗೆ ಪ್ರಸ್ತಾವನೆಯನ್ನು ಮಾಡಿದ್ರು. ನೀವೇನು ಮಾಡಬೇಕು, ಎಷ್ಟು ಎಕರೆ ಬೇಕು, ಎಷ್ಟಾಗ್ತದೆ, DPR ಆಗಿದೆ ಅನ್ನೋದನ್ನು ಕೂಡ ಅವರೆಲ್ಲರೂ ಕೂಡ ಅವರು ನಮಗೆ ತಿಳಿಸಿದ್ರು. ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನಿಮಗೆ ಬಂದು ಒಂದು ಮಾತು ಕೊಡ್ತಾ ಇದ್ದೇನೆ. ಕೂಡಲೇ 1 ತಿಂಗಳು ಒಳಗಡೆ, ಈಗ ದಸರಾ ಹಬ್ಬ ಇದೆ, ಈ ದಸರಾ ಹಬ್ಬದ ಮಧ್ಯದಲ್ಲಿ ಸ್ವಲ್ಪ ಏನು ಮಾಡೋಕ್ಕಾಗೋದಿಲ್ಲ. 1 ತಿಂಗಳು ಒಳಗಡೆನೆ ನಾನು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯದ 3 ಜನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಇಲ್ಲ ನಾವಾರು ಅಲ್ಲಿಗೆ ಹೋಗ್ತೀವಿ, ಇಲ್ಲ ಅವ್ರನ್ನಾರು ಇಲ್ಲಿಗೆ ಆಹ್ವಾನ ಮಾಡಿ ಅದಕ್ಕೊಂದು ಪರಿಹಾರ ರೂಪಿಸುವಂಥ ಕೆಲಸವನ್ನ ಈ ಕಾಂಗ್ರೆಸ್ ನೇತೃತ್ವದ ಈ DK ಶಿವಕುಮಾರ್ ಒಬ್ಬ ಮಂತ್ರಿಯಾಗಿ ಆ ಕೆಲಸವನ್ನ ಮಾಡ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಲ್ಲದೆ ನಮ್ಮ ಟೆಕ್ನಿಕಲ್ ಟೀಮ್ ನನಗೊಂದು ವರದಿ ಕೊಟ್ಟಿದೆ. ಇದು ಈ ಎಲ್ಲ ಈ ಗೇಟ್ಗಳ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಗೇಟ್ಗಳನ್ನ ನಾವು ಇದನ್ನ ಪರಿಶೀಲನೆ ಮಾಡೋಂಥ ಒಂದು ತಂಡ ಕೂಡ ನಾನು ರಚನೆ ಮಾಡಿದ್ದೇನೆ. ಅವರು ಕೂಡ ನನಗೆ ಹೇಳಿದ್ದಾರೆ, ಈ ಗೇಟ್ಗಳನ್ನೇ ಒಂದು ಮರುಪರಿಶೀಲನೆ ಮಾಡಬೇಕು, ನೀವು ಹೊಸದಾಗಿ ಮಾಡಲಿಕ್ಕೆ ಆಲೋಚನೆ ಮಾಡಬೇಕು ಅಂತೇಳಿ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ MP ಗಳು, ಇಬ್ಬರು ಜಿಲ್ಲೆಯವರು ಕೂಡ MP ಗಳು, MLAಗಳು ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೇವೆ. ಅವ್ರಿಗೆ ಮಾತು ಕೊಡ್ತಾ ಇದ್ದೀನಿ, ನಿಮಗೆ ಮಾತಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಆ ಎಲ್ಲ ಗೇಟ್ಗಳನ್ನು ಪರಿಶೀಲನೆ ಮಾಡಿ ಒಂದೊಂದಾಗಿ ಬದಲಾವಣೆ ನೀರು ಯಾವಾಗ ಕಡಿಮೆ ಆಗ್ತದೆ ಹೀಗೆ ಅದಕ್ಕೆ ಆದೇಶವನ್ನು ಕೊಟ್ಟು ಈ ನಿಮ್ಮ ಡ್ಯಾಮನ್ನು ಉಳಿಸ್ಲಿಕ್ಕೆ, ರೈತರ ಬದುಕಿನ ಉಳಿಸ್ಲಿಕ್ಕೆ ಎಲ್ಲ ತರದ ಸೂಕ್ತವಾದಂಥ ನಿರ್ಧಾರವನ್ನ ಈ DK ಶಿವಕುಮಾರ್ ಮಾಡ್ತಾನೆ, ನಮ್ಮ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ, ಉತ್ಸಾಹ, ನಿಮ್ಮ ಏನು ಆಸಕ್ತಿ ಈ ಬಿಸಿಲಿನಲ್ಲಿಯೂ ಸಹ ಏನಿತ್ತು ಇದನ್ನು ನೋಡಿದಾಗ ನನಗೆ ಭಾಳ ಅತ್ಯಂತ ಸಂತೋಷ ಆಯಿತು. ನಮಗೇನು ಅನ್ನಿಸುತ್ತೆ ಅಂದರೆ ಈ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನಾವೆಲ್ಲ ಮಂತ್ರಿಗಳು, ಶಾಸಕರು ನಮಗೊಂದೇ ಉದ್ದೇಶ, ಈ ನಾಡು ಅಭಿವೃದ್ಧಿ ಆಗಬೇಕು, ಈ ನಾಡಿನ ಸಮಸ್ಯೆಗೆ ಪರಿಹಾರ ಕೊಡಬೇಕು, ಈ ನಾಡಿನ ಜನರಿಗೆ ಏನಾದರೂ ಒಂದಷ್ಟು ಕಾರ್ಯಕ್ರಮವನ್ನು ಕೊಟ್ಟು ಅವರ ಜೀವನವನ್ನು ಸರಿದೂಗಿಸ್ಬೇಕು ಅಂತ. ಆದರೆ ನಮ್ಮ ಎದುರುಗಡೆ ಅವರಲ್ಲ ಪಾಪ, ಅವರಿಗೆ ಬೆಳಗ್ಗೆ ಎದ್ದರೆ ಹೊಟ್ಟೆ ನೋವು, ತಲೆನೋವು ಅಥವಾ ಎಲ್ಲ ಬೇದಿ ವಾಂತಿ ಎಲ್ಲ ಆಗ್ಬಿಡ್ತಾ ಇದೆ. ಅದರಿಂದ ಅವರು ನಾವು ಮಾಡೋ ಕಾರ್ಯಕ್ರಮ ಎಲ್ಲ ಮರೆಸ್ಬೇಕು ಅಂತೇಳಿ ಏನೇನೋ ಟೀಕೆ ಟಿಪ್ಪಣಿಗಳು ದಿನನಿತ್ಯ ಒಂದಲ್ಲ ಒಂದು TV ಮುಂದೆ ಹೋಗ್ತಾವ್ರೆ. ಇವತ್ತು ನೋಡಿದ್ರಿ ನೀವು ರೈತರ ಒಂದು ಯಂತ್ರೋಪಕರಣವನ್ನು, ಹಾರ್ವೆಸ್ಟ್ ಹಬ್ಬನ್ನು, ಇವೆಲ್ಲ ಯಾವುದಾದ್ರು ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ರೈತರಿಗೆ ಸಿಕ್ಕಿತ ಅನ್ನೋದನ್ನು ನೀವೇ ಯೋಚನೆ. ನಾವು ಹೇಳಿ ನಿಮ್ಮನ್ನು ಬೇಸ್ಕಿರಿ ತಗೋಬೇಕು ಅಂತ ಅಲ್ಲ. ಇವತ್ತು ಕಳೆದ ಬಾರಿ ಈ ಬಾರಿ ಅದಕ್ಕಿಂತ ಹೆಚ್ಚು ಕೊಡ್ತಾ ಇದ್ದೀವಿ. ಕಳೆದ ಬಾರಿ 1,000 ಕೋಟಿಯ ಹಣವನ್ನು ಈ ಥರ ಯಂತ್ರೋಪಕರಣಕ್ಕೆ ನಾವು ಸಹಾಯಧನವನ್ನು, ಸಬ್ಸಿಡಿಯನ್ನು ಈ ಸರ್ಕಾರ ಸಿದ್ದರಾಮಯ್ಯ ಅದೇ ಮಾದರಿಯೊಳಗೆ ಇಲ್ಲಿನೂ ಮಾಡ್ತಾ ಇದ್ದೀರಿ. ಇವತ್ತ ಸಾಂಸ್ಕೃತಿಕ ದಸರಾ ಇರ್ಬೋದು, ಯುವ ದಸರಾ ಇರ್ಬೋದು, ರೈತರ ದಸರಾ ಇರ್ಬೋದು,
ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪ್ರತಿ ಒಂದು ದಿವಸ ನಮ್ಮದು ಒಂದೊಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ನಾವು ವಿಚಾರವನ್ನು ನಮ್ಮ ಯುವ ಪೀಳಿಗೆಗೆ ತಿಳಿಸುವಂತ ಕೆಲಸವನ್ನ ಸಿಂಧನೂರೊಳಗೆ ಪ್ರಾರಂಭವಾಗಿದೆ. ಬಹಳ ವಿಶೇಷವಾಗಿ ಬಹಳ ಮೆಚ್ಚುವಂತ ಕೆಲಸ. ನಮ್ಮಲ್ಲಿ ಇನ್ನೂ ಒಂದು ಏನಾಗಿದೆ ಅಂದ್ರೆ ತುಂಗಭದ್ರಾ ನದಿ ವಿಚಾರದೊಳಗೆ, ಅಣೆಕಟ್ಟದ ವಿಚಾರದೊಳಗೆ ನಮ್ಮಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇವತ್ತು ದಸರಾ ಉತ್ಸವ ನಾವು ಪ್ರಮುಖವಾಗಿ ಕರೆದುಕೊಂಡು ಬಂದಿದ್ದು ಕೃಷಿ ಸಚಿವರನ್ನ ಮತ್ತು ಬಹಳ ಮುಖ್ಯವಾಗಿ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿಯಾದ DCM ಸಾಹೇಬರು ಕರ್ಕೊಂಡು ಬಂದಿದ್ದು ನಮ್ಮ ಜ್ವಲಂತ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಕರೆಸಿದ್ದೀವಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳ ಮುಖ್ಯವಾಗಿದೆ. ತುಂಗಭದ್ರಾ ಡ್ಯಾಮು ಮೊನ್ನೆ 19ನೇ ಗೇಟು ಕಟ್ಟಾಗಿ ನೀರಾಗೋಯ್ತು. ಅವತ್ತು ಬಹಳಷ್ಟು ಚರ್ಚೆಗಳಾದವು. ನಾನು ರಾತ್ರಿ 3 ಗಂಟೆಗೆ ನಾನು ಡ್ಯಾಮ್ನ ಹತ್ರ ಹೋದೆ. ನಾನು ಚಾಮರಾಜನಗರ್ಗೆ ಬರುಚುಕ್ಕಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಿಂದ ಬರೋದ್ನಾಗ ನನ್ನ ಗೆಳೆಯರು ಸನ್ಮಾನ್ಯ ರಾಘವೇಂದ್ರ ಇಟ್ನವರು ರಾತ್ರಿ ಫೋನ್ ಹಚ್ಚಿದ್ರು. ಇಲ್ಲ 19ನೇ ಗೇಟ್ ಕಟ್ಟಾಗಿದೆ, ನೀರು ಜೋರು ಹೋಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ರು. ನಮಗೆಲ್ಲ ಒಂದು ಕಡೆ ಆತಂಕ ಸ್ಟಾರ್ಟ್ ಆಯ್ತು. ರಾತ್ರಿ 3 ಗಂಟೆ ಬಂದು ಡ್ಯಾಮ್ನ ಹತ್ರ ಬಂದದ್ನಾಗ ಡ್ಯಾಮೇ ಸೇಕ್ ಆಗ್ತಾ ಇತ್ತು. ನನಗಂತಿದ ಮಟ್ಟಿಗೆ ಆ ಡ್ಯಾಮಿನ ಮುಂದೆ ನಿಂದ್ರಾಕು. ತುಂಗಭದ್ರಾ ಜಲಾಶಯದ ಗೇಟ್ ಕುಸಿದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸಾಕಷ್ಟು ಆರೋಪ ಮಾಡಿದ್ದರು. ಆದರೆ 1 ವಾರದೊಳಗೆ ಗೇಟ್ ಅಳವಡಿಸುವ ಮೂಲಕ ರೈತರ ಬೆಳೆ ಕಾಪಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಹೇಳಿದರು. ಸಿಂಧನೂರು ನಗರದಲ್ಲಿ ದಸರಾ ಉತ್ಸವ ಸಮಿತಿ ಆಯೋಜಿಸಿದ ರೈತ ದಸರಾ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಜಾತಿ ಗಣತಿ ವಿಚಾರದಲ್ಲಿ ನಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನೇ ನಾವೆಲ್ಲ ಮಾಡುತ್ತೇವೆ ಎಂದು ಪ್ರತಿಕ್ರಿಯಿಸಿದರು. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದ 2 ರಾಜ್ಯಗಳ ಚುನಾವಣಾ ಫಲಿತಾಂಶ ಇನ್ನೂ ಬಂದಿಲ್ಲ. ಅಲ್ಲಿನ ಫಲಿತಾಂಶ ಬಹಳ ಏರುಪೇರು ಆಗುತ್ತಿದೆ. ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿ ಈಗ ಹಿಂದಿದೆ ಎಂದು ಕೇಳಿದ್ದೇನೆ. ನಾನು ಈಗ ತಾನೇ ಹೆಲಿಕಾಪ್ಟರ್ನಿಂದ ಇಳಿದಿದ್ದೇನೆ. ಪೂರ್ಣ ತಿಳಿದುಕೊಂಡ ನಂತರ ಮಾತನಾಡುತ್ತೇನೆ ಎಂದರು. ಸ್ವಲ್ಪ ನೀವಾಗ ಎಲ್ಲರೂ ಸುಮ್ಮನೆ ನೀವು ಗಲಾಟೆ ಮಾಡಿದ್ರೆ ಹೆಂಗ? ಈಗ ತಾನೇ ನಾನು ಹೆಲಿಕಾಪ್ಟರ್ 2 ಗಂಟೆಯಿಂದ ಇದ್ದೆ. ಈಗ ಇಳಿದಾಗ ನನಗೆ ಗೊತ್ತಾಯ್ತು. ಒಟ್ಟಾರೆ ರಿಸಲ್ಟ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಯಾರು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಯಾವ ಮೀಟಿಂಗ್ ಯಾರು ಗೆಲ್ಲಿಸೋದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ಯಾವುದೇ ಸಂಬಂಧ ಇಲ್ಲ. ಕಾನೂನು ಏನಿದೆ ತನಿಖೆ ನಡೀತಾ ಇದೆ. ಆಮೇಲೆ ನೋಡೋಣ. ಈಗ ಯಾಕೆ ಸುಮ್ಮನೆ ಅದನ್ನ ಲಿಖಿತ ಚರ್ಚೆ ಮಾಡ್ಕೊಳ್ಳೋದು? ಜಾತಿ ಗಣತಿ ಮಾಡುವ ಅಧಿಕಾರ ಅವಕಾಶ ಕೇಂದ್ರ ಸರ್ಕಾರಕ್ಕಿದ್ದು ಜಯಪ್ರಕಾಶ್ ಹೆಗಡೆ ಅವರ ವರದಿ ರಾಜ್ಯದ ಜನರ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯ ವರದಿಯಾಗಿದೆ. ತಪ್ಪು ಗ್ರಹಿಕೆ ಸರಿಯಲ್ಲ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟಪಡಿಸಿದರು. ಜಾತಿ ಗಣತಿ ಮಾಡುವ ಅಧಿಕಾರ ಅವಕಾಶ ಕೇಂದ್ರ ಸರ್ಕಾರದ್ದು. ಜಯಪ್ರಕಾಶ್ ಹೆಗಡೆ ಅವರ ವರದಿ ರಾಜ್ಯದ ಜನರ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯ ವರದಿಯಾಗಿದೆ. ತಪ್ಪು ಗ್ರಹಿಕೆ ಸರಿಯಲ್ಲ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟಪಡಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಯನ್ನು ತಿಳಿಯಲು ಈ ಹಿಂದೆ ಕಾಂತರಾಜ್ ನೇತೃತ್ವದಲ್ಲಿ ವರದಿ ತಯಾರಿಸಲಾಗಿತ್ತು. ನಂತರ ಕಂಡುಬಂದ ನ್ಯೂನತೆಗಳನ್ನು ಸರಿಪಡಿಸಲು ಜಯಪ್ರಕಾಶ್ ಹೆಗಡೆ ಅವರನ್ನು ನೇಮಿಸಿ ಈ ಬಗ್ಗೆ ಅವರಿಂದ ಸಂಪೂರ್ಣ ವರದಿ ತರಿಸಿಕೊಳ್ಳಲಾಗಿದೆ. ಮುಂದೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ವಿಧಾನಸಭೆಯಲ್ಲಿ ವರದಿಯನ್ನು ಬಹಿರಂಗಪಡಿಸಲಾಗುವುದು ಎಂದರು. ನನ್ನ ಇಲಾಖೆಯಿಂದಲೇ ಸಮೀಕ್ಷೆ ನಡೆಸಿ ವರದಿ ತಯಾರಿಸಲಾಗಿದೆ. ನಾನು ಸಹ ವರದಿ ನೋಡಿಲ್ಲ. ಶಾಮನೂರು ಶಿವಶಂಕರಪ್ಪ ನೋಡಿದ್ದಾರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿದ್ದಾರಾ ಎಂದು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ವರದಿಯೇ ಗಮನಿಸದೆ ಪರ ವಿರೋಧ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದರು. ನಾನು ಕೇಳ್ತೀನಿ, ಕುಮಾರಸ್ವಾಮಿ ಅವರಿಗೆ ಮೂಢ ಹಗರಣ ಅಂತಂದು ನೀವೇನು ಬಿಂಬನೆ ಮಾಡ್ತಿದ್ದೀರಲ್ಲ, ಆ ಮೂಢ ಹಗರಣದೊಳಗೆ ಮೂಢಗೆ ಎಂದಾದರೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಇದು ರಾಜ್ಯದೊಳಗೆ ಅಧಿಕಾರದಾಗಿದ್ರ? ಯಾವುದಾದ್ರೂ ಕಡಿತಕ್ಕೆ ಸಹಿ ಹಾಕಿದಾರ? BJP ಸರ್ಕಾರ ಇತ್ತು. BJP ಸರ್ಕಾರದಾಗ ಮನವಿ ಕೊಟ್ಟಿದ್ರು. ಅವ್ರ ಮನವಿ ಪ್ರಕಾರ ಅವ್ರು ಕೊಟ್ಟಿದ್ದಲ್ಲ, ಅದನ್ನ ಯಾಕೆ ಸಿದ್ದರಾಮಯ್ಯ ತಲೆ ಸುತ್ತಾ ಇದ್ದಾರೆ? ನೋಡಿ, BJP ಅವರಿಗೆ ಈಗ BJP ಅನ್ನೋದು ಹೋಗ್ಬಿಟ್ಟೈತಿ ಕರ್ನಾಟಕ ರಾಜ್ಯದೊಳಗೆ. JDS ಆಗಿಬಿಟ್ಟೈತೆ ಅದು BJP ಹೋಗಿ. ಮತ್ತು ಕುಮಾರಸ್ವಾಮಿ ಅವರು ಏನು ತಾವು ಹೇಳಿದ್ದೆ ವೇದವಾಕ್ಯ ಅಂತ ತಿಳ್ಕೊಂಡಿದ್ರಲ್ಲ, ಅದು ದೊಡ್ಡ ತಪ್ಪು. ತನಿಖೆಗೆ ಒಪ್ಪಿಸಿದಾರಲ್ಲ, ತನಿಖೆ ಆಗಲಿ ಗೊತ್ತಾಗತ್ತೆ. ಮತ್ತು ಜಾತಿ ಜನಗಣತಿಗೂ ಮತ್ತು ಮೂಡಕ್ಕೂ ಸಂಬಂಧನೇ ಇಲ್ಲ.
ಸರ್, ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಅವತ್ತೂ ಮಾಧ್ಯಮದಾಗ ಹೇಳಿನಿ, ಇವತ್ತೂ ಮಾಧ್ಯಮದಾಗ ಹೇಳ್ತೀನಿ, ಇದು ಜಾತಿ ಜನಗಣತಿ ಅಲ್ಲ. ನೀವು ಅದನ್ನು ಭಾಳ ಸ್ಪಷ್ಟವಾಗಿ ಯಾಕೆ ನೋಡ್ತಾ ಇಲ್ಲ? ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮಾಡುವಂಥದ್ದು ಗಣತಿ. ಅದು ಜಾತಿ ಜನಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಜಾತಿ ಜನಗಣತಿ ಏನಾದರೂ ಇದ್ದರೆ ಅದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ ಮಾತ್ರ ಅವಕಾಶ ಇದೆ ಕಾನೂನೊಳಗೆ. ಇದು ಜಾತಿ ಜನಗಣತಿ ಅಲ್ಲ. ಸರ್, ಈಗ ನಿನ್ನೆ ಹಿರಿಯ ನಾಯಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾನು ಮಾಧ್ಯಮದೊಳಗೆ ಇವಾಗ ನೋಡ್ತಾ ಇದ್ದೀನಿ, ಎರಡೂ ಕಡೆ ನಾವು ಮುಂದಿದ್ದೀವಿ, ಎರಡೂ ಕಡೆ ಗೆಲ್ತೀವಿ ಅನ್ನೋ ವಿಶ್ವಾಸದಿಂದಿದ್ದೀವಿ. ನಮಗೆ ವಿಶ್ವಾಸ ಇದೆ. BJPಯ ಏನು ಹವಾ ಇತ್ತು, ನರೇಂದ್ರ ಮೋದಿಯವರ ಹವಾ ಇತ್ತು, ಎಷ್ಟು ದಿವಸ ಅಂತ ಸುಳ್ಳು ಕೇಳ್ತಾರೆ ಈ ದೇಶದ ಜನರು. ಸುಳ್ಳು ಇವತ್ತು ಜನರಿಗೆ ಗೊತ್ತಾಗಿದೆ. ಹೀಗಾಗಿ ಇನ್ನು ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ಸದ ಎಲ್ಲ ರಾಜ್ಯದೊಳಗೂ ಕಾಂಗ್ರೆಸ್ಸಿಗೆ ಹೆಚ್ಚು ಶಕ್ತಿ ಬರುವಂಥ ಕೆಲಸ ಆಗ್ತಾ ಇದೆ. ಮತ್ತು ಅದರ ಜೊತೆಗೆ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಕರ್ನಾಟಕನ ಕಂಡ್ರೆ ಅವರಿಗೆ ಸಿಟ್ಟು ಜಾಸ್ತಿ. ಯಾಕಂದರೆ ಭಾಳಷ್ಟು ಉದಾಹರಣೆಗಳನ್ನು ನೀವು ನೋಡ್ತಾ ಇದ್ದೀರಿ. ಮೊದಲನೇ ಉದಾಹರಣೆ, ನಮ್ಮ GST ನಮಗೆ ಕೊಡಬೇಕಾಗಿದ್ದು ಬಾಕಿಯನ್ನು ಕೊಡ್ತಾ ಇಲ್ಲ. ಬರ ಬಂದು ನಮಗೆ ತೊಂದರೆ ಆಯಿತು, ಈ ಭಾಗದ ರೈತರಿಗೆ ತೊಂದರೆ ಆಯಿತು, ಆ ಟೈಮ್ದಾಗೂ ನಮಗೆ ದುಡ್ಡು ಕೊಡಲಿಲ್ಲ. ಯಾಕೆ ಸಿಟ್ಟೈತೆ ಅಂದ್ರೆ 35ರಿಂದ 36 ಸತಿ ಬಂದು ನಾನು ಪ್ರಚಾರ ಮಾಡಿದರು, ನಾನು ಸುಳ್ಳ ಅಂತ ಕರ್ನಾಟಕದವ್ರು ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಮ್ಯಾಗೆ ಸಿಟ್ಟು ಅಂತ ಇವ್ರು ಮಾತಾಡೋದು ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ, ಮೋದಿಯವರು ನಮ್ಮ ಮ್ಯಾಗೆ ಸಿಟ್ಟಿದ್ದಾರೆ ಅಂತ. ಹೀಗಾಗಿ ಸರ್ಕಾರನ ತೆಗಿಬೇಕು ಅಂತ ಸಿದ್ದರಾಮಯ್ಯವ್ರ ಮೇಲೆ ಗುಬೆ ಕುಂದಿಸಲಿಕ್ಕೆ ರಾಜ್ಯಪಾಲರನ್ನ ಇವತ್ತು ನಮ್ಮ ರಾಜ್ಯಕ್ಕೆ ಕಳಿಸಿ, ಅದು ರಾಜ್ಯಪಾಲರ ಆಫೀಸ್ ಹೋಗಿ BJP ಕೇಂದ್ರ ಕಚೇರಿ ಆಗಿದೆ. ಹೀಗಾಗಿ ಯಾವುದೇ BJPಯವರಿಗೆ ಇನ್ನು ಮುಂದಿನ ದಿನಮಾನದೊಳಗೆ ಜನರಿಗೆ ಅರ್ಥ ಆಗಿದೆ, ಇವರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳೋದೇ ಇವ್ರ ಕೆಲಸ, ಸುಳ್ಳು ಹೇಳೋದೇ ಇವ್ರ ಕಾಯಕ, ಸುಳ್ಳೇ ಇವ್ರ ಮನೆ ದೇವರು ಅಂತ ಜನರಿಗೆ ರಾಜ್ಯ ಅಂದ್ರ ಯಾವ್ದ್ರ ಮಾಧ್ಯಮದಾಗ ಹೇಳಿದ್ದೇನ್ರಿ ಉದಾಹರಣೆ ಇದೆನಾ? ಸರಿ, ಈಗ ನಾವ್ ಯಾರನ್ನ ನಡ್ಡನ್ ಭೇಟಿ ಹಾಕೋಣ? ಈಗ BJPಯವರು ಕನಸು ಕಾಣ ಕೆಲಸ ಮಾಡಕತ್ತಾರ. ಮೊದಲು ಕೇಂದ್ರ ಸರ್ಕಾರದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆದು CBI ಕೊಡ್ತಿರೋ, ED ಕೊಡ್ತಿರೋ, ಅವ್ರನ್ನ ಕೊಡ್ರಿ. ಯಾಕಂದ್ರೆ ಅವ್ರು ಹೇಳಿದ್ದು 1000 ಕೋಟಿ ಇದೆ, 1000 ಕೋಟಿ ಒಳಗೆ ಸರ್ಕಾರ ಬಿಡಿಸ್ತೀನಿ ಅಂದ್ರೆ ಯಾರ ಹತ್ರ 1000 ಕೋಟಿ ಇದೆ? ಏನು ವಿಜೇಂದ್ರ ಹತ್ರ ಇದೆನಾ? ಏನು ಬೊಮ್ಮೆಯವ್ರ ಹತ್ರ ಐತಾ? ಯಾರಾದ್ರೂ BJP ನಾಯಕರು ED ಹೊರಪಡಿಸ್ಲಿ. ಅದನ್ನ ಮಾಡಂಗಿಲ್ಲ BJPಯವರು. ಅದನ್ನ ಬಿಟ್ಟು 1000 ಕೋಟಿ ಯಾರು ಸರ್ಕಾರ ಕೆಡೋದು, 1000 ಕೋಟಿ ಬೇಕು, 1000 ಕೋಟಿ ರೆಡಿ ಇಟ್ಟಿದ್ದೀವಿ ಅಂತಂತದ್ದು ಯಾರು ಇಟ್ಟ ರೆಡಿ? ಯತ್ನಾಳ್ ಕರೆದು ಎನ್ಕ್ವೈರಿ ಮಾಡಲಿ ಕೇಂದ್ರ ಸರ್ಕಾರ. ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ ನಾನು. ನೀವು 62 ಕೋಟಿಗೆ ED ಕೇಸ್ ಆಗುತ್ತಾ? ಆಸ್ತಿ ಅಲ್ಲ, ದುಡ್ಡು ಸಿಕ್ಕಿದ್ದಲ್ಲ, ಮತ್ತೊಂದಲ್ಲ. 62 ಕೋಟಿಗೆ ED ಕೇಸ್ ಮಾಡಕ್ಕೆ ರೆಡಿ ಆಗುತ್ತಾ? 1000 ಕೋಟಿಗೆ ಯಾಕೆ ED ಕೇಸ್ ಮಾಡ್ತಾ ಇಲ್ಲ? ಮುಖ್ಯಮಂತ್ರಿಗಳು ಅದ್ರ ವ್ಯಾಲ್ಯೂ 62 ಕೋಟಿ ಅಂದಕ್ಕೆ ನಾವು ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಸರಿ, 1000 ಕೋಟಿ ಹೇಳಿದಾರಲ್ಲ ಯತ್ನಾಳ್ ಅವರು, BJP ಪಕ್ಷದವರು, ಅವ್ರು ಕರೆದು ಎನ್ಕ್ವೈರಿ ಮಾಡಿ ಯಾರ ಮನೆಗಿದೆ 1000 ಕೋಟಿ ಅಂತ ಚರ್ಚೆ ಆಗಲಿ. ಅದ್ರ ಬಗ್ಗೆ ಚರ್ಚೆ ಆಗಲ್ಲ. ಮುಖ್ಯಮಂತ್ರಿಗಳು ಮೂಡೋದ ಬಗ್ಗೆ ಏನಿದೆ, ಏನ್ ಸಾಕ್ಷಿ ಇದೆ? ಆಗ್ಲಿ, ತನಿಖೆ ಕೊಟ್ಟಿದ್ದಾರಲ್ಲ ಕೋರ್ಟು. ನಾವು ಕಾನೂನನ್ನು ಗೌರವಿಸ್ತೀವಿ, ಕಾನೂನನ್ನು ಯಾವಾಗಲೂ ಪ್ರೀತಿಸ್ತೀವಿ. ಆಗ್ಲಿ, ಅದಕ್ಕೆ ಯಾಕೆ ರಾಜೀನಾಮೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಮೇಲೆ 2 ಕೇಸ್ ಇದಾವಲ್ಲ, FIR ಆಗಿದೆಯಲ್ಲ, ಮೊದಲು ರಾಜೀನಾಮೆ ಕೊಡಲಿ ಕುಮಾರಸ್ವಾಮಿ ಅವರು. ಯಾವ ನೈತಿಕ ಹಕ್ಕಿದೆ ಕುಮಾರಸ್ವಾಮಿ ಅವರಿಗೆ, BJPಯವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ? ಪ್ರಹ್ಲಾದ್ ಜೋಶಿ ಅವರು ಅವ್ರು ತಮ್ಮ ಪಾರ್ಟಿ ಒಳಗೆ ಅವ್ರನ್ನ ಮಂತ್ರಿಮಂಡಲದಾಗ ಇಟ್ಕೊಂತಾರೆ 2 ಕೇಸ್ ಆದವ್ರಿಗೆ. ನಾನು ಇವತ್ತು ಹೇಳ್ತೀನಿ, ಅಕಸ್ಮಾತ್ ಕೇಸ್ ಇದ್ದವ್ರು ರಾಜೀನಾಮೆ ಕೊಡ್ಬೇಕನ್ನೋದು ಪರಿಸ್ಥಿತಿ ಬಂತಂದ್ರೆ ಕೇಂದ್ರ ಸರ್ಕಾರದೊಳಗೆ ನನಗಂತೀನಿ 8ರಿಂದ 10 ಇರ್ತಾರೆ, ಇಲ್ಲಿ ಗೊತ್ತಿಲ್ಲ. ಎಲ್ಲರ ಮೇಲೂ ಕೇಸ್ ಇದೆ. ಅವರು ಎಲ್ಲರ ಕ್ರಿಮಿನಲ್ಗಳೇ. ಎಷ್ಟು ಮಂದಿ ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ? ಭೂಕಂದಾಯ ಅಧಿನಿಯಮ 1964ರಲ್ಲಿರುವ ಭಾಗ 11 ಹಕ್ಕುಗಳ ಆಸ್ತಿ ಬದಲಾವಣೆಗೆ ಅನಗತ್ಯ ವಿಳಂಬವಾಗುತ್ತಿದ್ದು, ಅನಗತ್ಯ ವಿಳಂಬ ದೂರು ಮಾಡಲು ಕಾನೂನು ತಿದ್ದುಪಡಿ ಕಂದಾಯ ಇಲಾಖೆ ಮುಂದಾಗಬೇಕೆಂದು ಸೇಠ್ ಚುನ್ನಿಲಾಲ್ ಅಮರ್ಚಂದ್ ಬೋಹರಾ ಕಾನೂನು ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಜಗದೀಶ್ ಆಗ್ರಹಿಸಿದರು. ಭೂಕಂದಾಯ ಅಧಿನಿಯಮ 1964ರಲ್ಲಿ ಇರುವ ಭಾಗ 11 ಹಕ್ಕುಗಳ ಆಸ್ತಿ ಬದಲಾವಣೆಗೆ ಅನಗತ್ಯ ವಿಳಂಬವಾಗುತ್ತಿದೆ. ಅನಗತ್ಯ ವಿಳಂಬ ದೂರ ಮಾಡಲು ಕಾನೂನು ತಿದ್ದುಪಡಿ ಕಂದಾಯ ಇಲಾಖೆ ಮುಂದಾಗಬೇಕೆಂದು ಸೇಠ್ ಚುನ್ನಿಲಾಲ್ ಅಮರ್ಚಂದ್ ಬೋಹರಾ ಕಾನೂನು ಮಹಾವಿದ್ಯಾಲಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಜಗದೀಶ್ ಆಗ್ರಹಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೈತರು ಕೃಷಿಕರಿಗೆ ಆಸ್ತಿ ನೋಂದಣಿ, ಸರ್ವೆ, ದಾರಿ ಸಮಸ್ಯೆ, ಆಸ್ತಿ ವರ್ಗಾವಣೆ ಸಮಸ್ಯೆ ನೀಗಿಸಲೆಂದೇ ಭೂ ಕಂದಾಯ ರೂಪಿಸಲಾಗಿದೆ. ಅಧಿನಿಯಮ 11ರ ವಿಭಾಗದಲ್ಲಿ 27ರಿಂದ 136 ಕಲಂಗಳ ಸಹ ಅಳವಡಿಸಲಾಗಿದೆ. ಭೂಮಿ ಮಾರಾಟ ಮತ್ತು ಖರೀದಿ ಪ್ರಕ್ರಿಯೆ ನಡೆದಾಗ ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಅನಗತ್ಯ ಆಕ್ಷೇಪಣೆಗಳು ಸೃಷ್ಟಿಸಿ 1 ವಾರದಲ್ಲಿ ಆಗಬೇಕಿರುವ ನೋಂದಣಿ ಪ್ರಕ್ರಿಯೆ ವಿಚಾರಣೆ ಹೆಸರಿನಲ್ಲಿ 6ರಿಂದ ವರ್ಷ ಕಾಲ ಹಗರಣವಾಗಲು ಕಾರಣವಾಗಿದೆ. ಮ್ಯೂಟೇಷನ್ ತಕರಾರುಗಳನ್ನು ನಾಡ ತಹಸೀಲ್ದಾರರು ವಿಚಾರಣೆ ನಡೆಸಿದರೂ ರಾಜಕೀಯ ಪ್ರಭಾವ ಮತ್ತು ಹಣ ಆಮಿಷಗೆ ಒಳಗಾಗಿ ವ್ಯತಿರಿಕ್ತ ಆದೇಶ ನೀಡುತ್ತಿದ್ದಾರೆ. ರೈತರಿಗೆ ಅನಗತ್ಯ ಸಮಸ್ಯೆಗಳು ಸೃಷ್ಟಿಯಾಗುತ್ತಲಿವೆ. ಕಂದಾಯ ಅಧಿನಿಯಮ 11 ಭಾಗದಲ್ಲಿ ಕಲಂ 135 ಅನ್ವಯ ನ್ಯಾಯಾಲಯಗಳಿಗೆ ಮಧ್ಯಪ್ರವೇಶಿಸಲು ಅವಕಾಶವಿಲ್ಲ. ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ಇಲ್ಲದೆ ಇರುವುದನ್ನು ಬಳಸಿಕೊಂಡು ಮನಸೋ ಇಚ್ಛೆ ಆದೇಶಗಳನ್ನು ಹೊರಡಿಸಲಾಗುತ್ತಿದೆ. ಕಾರಣ, ಸರ್ಕಾರ ಕಂದಾಯ ಇಲಾಖೆ ಅಧಿನಿಯಮಕ್ಕೆ ತಿದ್ದುಪಡಿ ತಂದು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಅಧಿಕಾರ ನೀಡುವ ಮೂಲಕ 6 ತಿಂಗಳಲ್ಲಿಯೇ ಪ್ರಕರಣಗಳ ಇತ್ಯರ್ಥಕ್ಕೆ ಷರತ್ತು ವಿಧಿಸಿ ಕಾಯ್ದೆ ತಿದ್ದುಪಡಿ ಮಾಡಬೇಕಿದೆ. ಅನೇಕ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಸಹ ಆಮಿಷಗೆ ಒಳಗಾಗಿ ಅಧಿಕಾರ ಇಲ್ಲದೆ ಇದ್ದರೂ ಆದೇಶ ನೀಡಿರುವ ನಿದರ್ಶನಗಳಿವೆ. ಸಾರ್ವಜನಿಕರು ಭೂಮಿ ಖರೀದಿ ಮಾರಾಟಕ್ಕೆ ಸಂಬಂಧವೇ ಇಲ್ಲದವರು ಆಕ್ಷೇಪಣೆಗಳನ್ನು ಸಲ್ಲಿಸಿ ವಿಳಂಬಕ್ಕೆ ಕಾರಣವಾಗುತ್ತಿರುವುದನ್ನು ತ್ವರಿತವಾಗಿ ತಡೆಯಬೇಕಿದೆ. ಈ ಕುರಿತು ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಪ್ರತಿಪಕ್ಷದ ನಾಯಕರು ಸೇರಿದಂತೆ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರ ಆದ್ಯತೆಯಾಗಿ ಪರಿಗಣಿಸಿ ವಿಳಂಬತೆಯನ್ನು ದೂರ ಮಾಡಬೇಕು ಎಂದರು. ನಾನು ಕಿಸ್ನಲ್ಲಿ ಅನ್ಕೊಂಡಿದ್ದೆ ಭೂಮಿ ಅಂದ್ರೆ ನಾನು ಖರೀದಿ ಮಾಡ್ಬೇಕಂತ ನೀರು ತಗೊಂಡು ಅದೇ ಭೂಮಿ ಅನ್ನೋದು ಏನಿಲ್ಲ. ಅದೇನು ಇಲ್ಲಿ ರೋಡ್ ಸೈಡ್ ಇದ್ದಪ್ಪ ಏನೋ ಸುಳ್ಳ ಮಾಡಿ ಎಲ್ಲೋ ರಿಮೋಟ್ ಒಂದು ಹಳ್ಳಿ ಎಂಟ್ರಿ ಆಗಿಬಿಟ್ಟು ಜಾವ ಆಯ್ತು. ಇವನು ಅವತ್ತೇ ನೋಟಿಫಿಕೇಶನ್ ಸರ್ ನೀವೇ ತಿಳಿಸಿ ಸರ್ ಹೊಲ ನನಗೆ ಬೇಕಿಲ್ಲ ನೀನೇ ತಗೋದು ಅಫಿಡೇವಿಟ್ ಮಾಡಿಸಿ ಒಂದು ಅರ್ಜಿ ಕಳಿಸ್ತೀವಿ, ಓನರ್ ಕಡೆಗೆ ಕಳಿಸ್ತೀವಿ, ಭೂಮಿ ಮಾರ್ಗದ ಕಡೆ ಒಂದು ಸುಮಾರು 6 ತಿಂಗಳವರೆಗೆ ಅದನ್ನು ಏರಿ ಲಾಸ್ಟಿಗೆ ಏನಾದರೂ ಒಂದು ಏನಪ್ಪ ಅಂತಂದು ಅವರೇ ಓನರ್ಗಳು ಏನೋ ಒಂದು ಕೇಸ್ ಮಾಡಿ ಇದು ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ ವ್ಯವಸ್ಥೆ. ವಿಶೇಷವಾಗಿ ಕಂದಾಯ ಈ ಮುಟೇಷನ್ ಪ್ರೊಸೀಡಿಂಗ್ಸ್ ತಕರಾರುಗಳು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಥದ್ದನ್ನು ಸರ್ಕಾರ ವೈಸು ನಾಡ ತಹಸೀಲ್ದಾರ್ಗಳಿಗೆ ಡೆಬಿಟ್ ಮಾಡಿಬಿಟ್ರು. ಮ್ಯಾಲ ಸರ್ಕಾರ ಮಟ್ಟದಲ್ಲಿ ಆದೇಶ ಜಲ್ದಿ ಡಿಸ್ಪೋಸ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಮುಟೇಷನ್ ಪ್ರೊಸೀಡಿಂಗ್ಗಿಂತಂಥವು ರೈತರಿಗೆ ತೊಂದರೆವಾಗಿ ಆದಷ್ಟು ಜಲ್ದಿ ಇದು ಮಾಡುವಂದರೆ ತಹಸೀಲ್ದಾರ್ ಕೈಯಲ್ಲಿ ಅದರ ಜೊತೆಗೆ ರಾಜಕಾರಣಿಗಳು ಬರೋದು ಹೋಗೋದು, ಜಿಲ್ಲಾಧಿಕಾರಿ ಆಗಲಿ ಅಷ್ಟೇ ಕಮಿಷನ್ಗಳು ಹೋರಾಟ ಇರ್ತದೆ ಓಡೋದ್ರಿಂದ. ಅದಕ್ಕೆ ಏನು ಮಾಡಿದ್ರು ಅವರು ಸರ್ಕಾರ ವೈಸು ನಾಡ ತಹಸೀಲ್ದಾರ್ಗೆ ಪವರ್ಸ್ ಕೊಟ್ಟರು ಈ ಡಿಸ್ಪ್ಯೂಟೆಡ್ ಇವೆಲ್ಲ ಪ್ರೊಸೀಡಿಂಗ್ಸ್ ನಡೆಸೋ ಸಲುವಾಗಿ. ಒಬ್ಬ ನಾಡ ತಹಸೀಲ್ದಾರು ಅಂದರೆ ಒಂದು RI ಕ್ಯಾಡರ್ ಮನುಷ್ಯ. ಈ ಸಂದರ್ಭದಲ್ಲಿ ಕೆ ಪ್ರಹ್ಲಾದ್ ರಾವ್, ಎಚ್ ದೊಡ್ಡಪ್ಪ, ರಾಜೇಶ್, ಗೌರೀಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಸೋಲ್ಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಇವರ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಇದೇ ನವೆಂಬರ್ 23 ಮತ್ತು 24ರಂದು ಸತ್ಯ ಗಾರ್ಡನ್ ಸಿಂಧನೂರಿನಲ್ಲಿ ಆಯೋಜಿಸಲಾಗಿದೆ. ಕ್ರೀಡಾಪಟುಗಳು ತಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 15. ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ. ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ 81479 30891. 15ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 3/10/2024 ಗುರುವಾರ ದಿನದಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯ ತನಕ ಶ್ರೀ ತುಳಜಾಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೂದೋಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತಾದಿಗಳಿಂದ ಕುಂಕುಮ ಅರ್ಚನೆ ಇರುತ್ತದೆ. ಹಾಗೂ ದಿನಾಂಕ 11/10/2024 ಶುಕ್ರವಾರದಂದು ಚಂಡಿ ಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿಗಳ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ಶ್ರೀ ತುಳಜಾಭವಾನಿ ದೇವಸ್ಥಾನ ಧರ್ಮಾಧಿಕಾರಿಗಳು, ರಾಯಚೂರು. ಸ್ವಾಗತ ಕೋರುವವರು ಸಾಗರ್ ಪಾಟೀಲ್, ಗೋ ಸೇವಕರು, ರಾಯಚೂರು. ಸರ್ವೇ ಜನ ಸುಖಿನೋ ಭವಂತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800 ರಿಂದ 1000 ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು
ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಸಂಪರ್ಕಿಸಿ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಿವಿಲ್ ವಿಭಾಗದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದ್ದು, ಸಿವಿಲ್ ವಿಭಾಗದ ಮುಖ್ಯ ಅಧೀಕ್ಷಕ ಅಭಿಯಂತರ SE ಪ್ರಭಾರ ಹುದ್ದೆಯಲ್ಲಿರುವ ಸಿ ಬೋರಯ್ಯ ಇವರೇ ಕಾರಣವಾಗಿದ್ದು, ಕೂಡಲೇ ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಕರ್ನಾಟಕ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ಬೂದಿವಾಳ್ ಕ್ಯಾಂಪ್ ಒತ್ತಾಯಿಸಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಿವಿಲ್ ವಿಭಾಗದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದ್ದು, ಸಿವಿಲ್ ವಿಭಾಗದ ಮುಖ್ಯ ಅಧೀಕ್ಷಕ ಅಭಿಯಂತರ SE ಪ್ರಭಾರ್ ಹುದ್ದೆಯಲ್ಲಿ ಇರುವ ಸಿ ಬೋರಯ್ಯ ಇವರೇ ಕಾರಣವಾಗಿದ್ದು, ಕೂಡಲೇ ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಕರ್ನಾಟಕ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ಬೂದಿವಾಳ್ ಕ್ಯಾಂಪ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಲಬುರಗಿ ವ್ಯಾಪ್ತಿಗೆ 9 ವಿಭಾಗಗಳು ಇದ್ದು, ವಿವಿಧ ಯೋಜನೆಗಳಲ್ಲಿ ಅನುಮೋದನೆ ಇಲ್ಲದೆ ಕಾಮಗಾರಿಗಳನ್ನು ನಿರ್ವಹಿಸಿ ಆರ್ಥಿಕ ನಷ್ಟಕ್ಕೆ ಬೋರಯ್ಯ ಕಾರಣರಾಗಿದ್ದಾರೆ. ಪೂರ್ಣಗೊಂಡಿರುವ ಕೆಲಸಗಳಿಗೂ ಟೆಂಡರ್ ಕರೆದು ಹಣ ಎತ್ತುವ ಕಾರ್ಯ ನಡೆಸುತ್ತಿದ್ದಾರೆ. ಗಂಗಾವತಿ ಸಾರಿಗೆ ಘಟಕ ವ್ಯವಸ್ಥಾಪಕರ ಕಾರ್ಯಾಲಯದ ಮುಂದೆ 1 ಮಹಡಿ ಕಳಪೆಯಾಗಿ ನಿರ್ವಹಿಸಿ 2ನೇ ಹಂತ ಮಹಡಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಅನಧಿಕೃತ ಗುತ್ತೇದಾರರಿಂದ ಕಾಮಗಾರಿ ನಿರ್ವಹಿಸಿ ಜುಲೈ ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದರೂ ಸೆಪ್ಟೆಂಬರ್ನಲ್ಲಿ ದಾಖಲೆಗಳನ್ನು ಸಿದ್ಧಪಡಿಸಲಾಗಿದೆ. 4.50 ಕೋಟಿ ರೂಪಾಯಿ ಅಕ್ರಮಕ್ಕೆ ಕಾರಣರಾಗಿದ್ದಾರೆ. ಅನೇಕ ಅಕ್ರಮದಲ್ಲಿ ಭಾಗಿಯಾಗಿರುವ ಬೋರಯ್ಯನವರಿಗೆ KKSRTC MDಯವರೇ ರಕ್ಷಕರಾಗಿ ನಿಂತಿದ್ದಾರೆ. ಅನೇಕ ದೂರುಗಳು ನೀಡಿದರೂ ಇಂದಿಗೂ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಸರ್ಕಾರ ತನಿಖೆಗೆ ಆದೇಶಿಸಬೇಕೆಂದರು. ಹನುಮಂತಪ್ಪ ಮಾತನಾಡಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪ್ರಭಾರಿ SE ಆಗಿರುವ ಬೋರಯ್ಯ ತನ್ನ ಆಪ್ತನ ಹೆಸರಿನಲ್ಲಿ ಕೋಟ್ಯಾಂತರ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದ್ದಾರೆ. ಕೊಪ್ಪಳ ಮತ್ತು ಬಳ್ಳಾರಿ ವಿಭಾಗದಲ್ಲಿ ಕಾಮಗಾರಿ ನಿರ್ವಹಿಸದೆ 3ನೇ ತಂಡದ ವರದಿ ಪಡೆಯದೆ 68 ಕೋಟಿ ರೂಪಾಯಿ ಹಣವನ್ನು ಬಿಲ್ ಪಾವತಿಸಿದ್ದಾರೆ. 2023ರಲ್ಲಿ ನಿಗಮದಿಂದಲೇ ಆಂತರಿಕ ತನಿಖೆ ಕೈಗೊಳ್ಳಲಾಗಿದ್ದು, ಕೊಪ್ಪಳ ಜಿಲ್ಲೆಯ ಕುಕ್ನೂರು, ಯಲಬುರ್ಗಾ ತಾಲೂಕಿನ 13 ಗ್ರಾಮಗಳಲ್ಲಿ 3 ಕೋಟಿ ರೂಪಾಯಿ, ಪ್ರಗತಿ ಗ್ರಾಮಕ್ಕೆ ರಸ್ತೆ ನಿರ್ಮಾಣದ ಹೆಸರಿನಲ್ಲಿ 40 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಲಾಗಿತ್ತು. ಕಾಮಗಾರಿಗಳ ರಸ್ತೆಗೆ ನಿವೇಶನ, ಜಮೀನು ಇಲ್ಲದೆ ಇದ್ದರೂ 40 ಕೋಟಿ ರೂಪಾಯಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದು ಬೀದರ್, ತೆಲ್ಕೂರು, ಯಾದಗಿರಿ, ಕಲಬುರಗಿ, ವಿಜಯಪುರ ಸೇರಿದಂತೆ ಕಾಮಗಾರಿಗಳ ಗುಣಮಟ್ಟವಾಗಿ ನಿರ್ವಹಿಸದೇ ಇರುವ ಕುರಿತು ಆಕ್ಷೇಪಣೆ ಸಲ್ಲಿಸಿದರೂ ಕ್ರಮವಾಗಿಲ್ಲ. 19 ಬಾರಿ ಲೋಕಾಯುಕ್ತರು ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳಿಗೆ ದೂರು ನೀಡಲಾಗಿದೆ, ಆದರೂ ಕ್ರಮವಾಗಿಲ್ಲ. ಪ್ರಭಾವ ಬಳಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿದ ಕೂಡಲೇ ಕ್ರಮಕ್ಕೆ ಮುಂದಾಗುವಂತೆ ಮುಖ್ಯಮಂತ್ರಿ, ಸಾರಿಗೆ ಸಚಿವರು ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಹೇಳಿದರು. ಇಷ್ಟು ಡಿವಿಷನ್ಗೆ ಒಬ್ಬ ಹಲವಾರು ಅಕ್ರಮವಾಗಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಸರ್. ಅಕ್ರಮವಾಗಿ ಯಾವ ಟೆಂಡರ್ ಇಲ್ರಿ, ವಿತೌಟ್ ಟೆಂಡರ್ ವರ್ಕ್ ಮಾಡಿಸ್ಕೊಳ್ಳೋದು, ನಂತರ ಟೆಂಡರ್ಗಳನ್ನ ಆಕ್ಟಿಫಿಕೇಶನ್ ಮಾಡಿಕೊಳ್ಳೋದು. ನಂತರ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಟೆಂಡರ್ಗಳು ತಂದು ರಾತ್ರಿ 9:30-10 ಗಂಟೆಗೆ ಟೆಂಡರ್ ಕಂಪ್ನಿಗಳನ್ನ ಫೋರ್ಸ್ ಸೇವದಾಗ ಮನವೊಲಿಸಿ ಅವರು ತಗೊಂಡಿದ್ದಾರೆ ಸರ್. ಇದೇ ಸೆಪ್ಟೆಂಬರ್ 2024 ಹೌದು ಕರೆದಂತೆ ಈ ಕುರಿತಂತೆ ಈಗಾಗಲೇ ಸನ್ಮಾನ್ಯ ಲೋಕಾಯುಕ್ತರು, ಸನ್ಮಾನ್ಯ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಾರಿಗೆ ಕಾರ್ಯದರ್ಶಿಗಳು KSRTC ಸಾರಿಗೆ ಇಲಾಖೆ, ಸನ್ಮಾನ್ಯ MD KSRTC ಹಾಗೂ MD KKRTC ಹಾಗೂ ಸ್ಥಳೀಯ ಜಾಗೃತ ದಳಕ್ಕೆ ಈಗಾಗಲೇ 23 ಸಲ ದೂರುಗಳನ್ನು ಕೊಟ್ಟಿದೆ ಸರ್. 23 ಸಲ. ಇದರ ಬಗ್ಗೆ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ಇವತ್ತು ಕ್ರಮ ಆಗಿದೆ. ಈ ಕುರಿತಂತೆ ದಾಖಲೆಗಳು ಸಹಿತ ಲೋಕಾಯುಕ್ತಕ್ಕೆ ಕೊಟ್ಟು ಇದಾವೆ ಸರ್. ಎಲ್ಲರೂ ತಮ್ಮ ರೆಕಾರ್ಡ್ ಮಾಡಿಟ್ಟು ಸರ್ ತಮ್ಮ ಗ್ರೂಪಿಗೆ ಕಳಿಸಿಕೊಡ್ತಾರೆ. ಇದರಲ್ಲಿ ಪ್ರಾರಂಭಿಕ ಹಂತವಾಗಿ ತಮಗೆ ತಮ್ಮ ಗಮನಕ್ಕೆ ತರಲು ಈ ಗುಲ್ಬರ್ಗ KKRTC ಸೆಂಟ್ರಲ್ ಬಸ್ ಸ್ಟ್ಯಾಂಡಿನಲ್ಲಿ ಫೇಸ್ ಲಿಸ್ಟ್ ಅಂತ ಮಾಡಿದ್ದಾರೆ ಸರ್. ಅಂದರೆ ಶೋ 45 ಲಕ್ಷ ರೂಪಾಯಿ ಕಾಮಗಾರಿಗಳು ಮಾಡಿದಂದ್ರೆ ವಿತೌಟ್ ಟೆಂಡರ್. ಒಳಚರಂಡಿ ಮಾಡಿದ್ದಾರೆ ಸರ್, ಅದು ಇನ್ಕಂಪ್ಲೀಟ್, ಅದು 20 lakhs. ಟೆಂಪ್ರರಿ ಆಫೀಸ್ ಇದೆ ಸರ್ KSRTCಯಲ್ಲಿ, ಅದು ತಾತ್ಕಾಲಿಕ ಕಟ್ಟಡಕ್ಕಿದೆ. ಹೊಸ ಕಟ್ಟಡ ಕಟ್ಟಲಿಕ್ಕೆ ಬೇರೆ ಪ್ರಪೋಸಲ್ ಇದೆ. ಅದಕ್ಕೆ ಲಿಫ್ಟ್ ವಿತೌಟ್ ಟೆಂಡರ್ ಬೇರೆದವ್ರು ಕಟ್ಟಿದ ಕಾಮಗಾರಿ ಮಾಡಿಸಿ ಮತ್ತೀಗ ಟೆಂಡರ್ ಕರೆದಾಗ ಇನ್ನೊಬ್ಬರಿಗೆ ಟೆಂಡರ್ ಆಯಿತು, ಅವರವ್ರಿಗೆ ಕ್ಯಾಶ್ ಆಗಿದೆ ಸರ್. ಆಮೇಲೆ ಮ್ಯಾಗ ಅಫ್ಟರ್ ಬಿಲ್ಡಿಂಗ್ನಲ್ಲಿ
ಹಳೆ ಕೆಮ್ಮಣ ಪೈಪು ರಾಡುಗಳು ಸಿಮೆಂಟ್ ಇತ್ಯಾದಿ ಯೂಸ್ ಮಾಡಿ ಅಲ್ಲಿ ಒಂದು 80 ಲಕ್ಷದ್ದು ವರ್ಕ್ ಮ್ಯಾಗ್ ಮಾಡಿಸ್ತಿದ್ದಾರೆ ಯಾವ ಟೆಂಡರ್. ಇದು ಅಲ್ಲದೆ ಬಳ್ಳಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವ್ಯಾಪ್ತಿ ಗುಲ್ಬರ್ಗ CCಗೆ ಬರ್ತದೆ. ಅಲ್ಲಿ ವಿತೌಟ್ ಟೆಂಡರು, ವಿತೌಟ್ ಅಪ್ರೂವಲ್, ವಿತೌಟ್ ಬಜೆಟ್ ಅನಧಿಕೃತ ಗುತ್ತಿಗೆದಾರ ಹಿಡ್ಕೊಂಡು DM ಅಂದರೆ ಡಿಪೋ ಮ್ಯಾನೇಜರ್ ಬಿಲ್ಡಿಂಗ್ ಕಟ್ಟಿಸಿದಾನ್ರಿ. ಕಂಪ್ಲೀಟ್ ಆದಮೇಲೆ ನೆಲ ಸಿಂಕ್ ಆಗಿದೆ, ಅದು ಮುಚ್ಚಿಕೊಳ್ಳಿಕ್ಕೆ ಮತ್ತು ಛತ್ ಹಾಕಿದ್ರೆ ಛತ್ ಲೀಕೇಜ್ ಆಯಿತು. ಅದರ ಮೇಲೆ ಮತ್ತೊಂದು ಫ್ಲೋರ್ ಕಟ್ಟಿ ಟಿನ್ ಸೀಟ್ ಹಾಕಿ ಕಾಮಗಾರಿಯನ್ನು ಅಪೂರ್ಣ ಕಾಮಗಾರಿಯನ್ನು ಪೂರ್ಣ ಮಾಡ್ಕೊಂಡು ಇದೇ ಸೆಪ್ಟೆಂಬರ್ 18ರಿಂದ 24 ಟೆಂಡರ್ಗಳು ಕಂಪ್ಲೀಟ್ ಮಾಡ್ಕೊಂಡಿದ್ರು ಸರ್. ಇದು ಒಂದನೇ ಹಂತ ಸರ್. ಜಿಲ್ಲಾ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಯಲು ಸೂಕ್ತ ತನಿಖಾ ತಂಡ ರಚಿಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಯಲು ಸೂಕ್ತ ತನಿಖಾ ತಂಡ ರಚಿಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿನ ಶಿಶು ಯೋಜನಾ ಅಭಿವೃದ್ಧಿ ಇಲಾಖೆ ಗಿಲಸೂರಿನಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು, ನೇಮಕಾತಿ ಸಂದರ್ಭದಲ್ಲಿ ಅರ್ಹರಿರುವ ಅಭ್ಯರ್ಥಿಗಳನ್ನು ಅನರ್ಹರಾಗಿರುವ ಅಭ್ಯರ್ಥಿಗಳನ್ನು ಅರ್ಹಗೊಳಿಸಿ ಭಾರೀ ಗೋಲ್ಮಾಲ್ ನಡೆಸಿದ್ದಾರೆ ಎಂದು ಆರೋಪಿಸಿದರು. ತಾಲೂಕಿನ ಚಿಕ್ಸಗೂರು ಗ್ರಾಮದ ಅಂಗನವಾಡಿ ಕೇಂದ್ರ 2ರಲ್ಲಿ ಶಾಂತಾ ಎಂಬ ಅಭ್ಯರ್ಥಿಯು ಅಂಗನವಾಡಿ ಶಿಕ್ಷಕಿಯಾಗಿ ಪ್ರವರ್ಗ 2A ರಲ್ಲಿ ಬರುವ ಕುರುಬ ಮೀಸಲಾತಿಯಲ್ಲಿ ನೇಮಕಾತಿ ಹೊಂದಿದ್ದಾರೆ. ಇದೇ ಶಿಕ್ಷಕಿಯು 2007ರಲ್ಲಿ ಪ್ರವರ್ಗ 2A ರ ಕುರುಬ ಜಾತಿಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಎಂದು ದೂರಿದರು. ಮೂಲತಃ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ತಹಸೀಲ್ದಾರರಿಗೆ ದೂರು ನೀಡಿದರೆ ಹಾರಿಕೆ ಉತ್ತರ ನೀಡಿದ್ದಾರೆ. ಇವರು ಅಕ್ರಮವಾಗಿ 50 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಆಸ್ತಿಯನ್ನು ಹೊಂದಿದ್ದಾರೆ, ಅನೈತಿಕ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಶಿಶು ಯೋಜನಾಧಿಕಾರಿಗಳ ಸಹಾಯದಿಂದ ಅವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ. ಅಂಗನವಾಡಿ ಶಿಕ್ಷಕಿಯಾಗಿ ಇಷ್ಟೆಲ್ಲ ಆಸ್ತಿಗಳನ್ನು ಗಳಿಸಲು ಹೇಗೆ ಸಾಧ್ಯ? ಅವ್ಯವಹಾರಗಳನ್ನು ಮಾಡುತ್ತಿದ್ದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸಹ ಈಕೆಯ ವಿರುದ್ಧ ಕ್ರಮ ಕೈಗೊಳ್ಳದೆ ಇರಲು ಕಾರಣವಾದರೂ ಏನು ಎಂಬುದನ್ನು ಪ್ರಶ್ನಿಸಿದರು. ಕೂಡಲೇ ಇವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ತನಿಖಾ ತಂಡ ರಚಿಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ, ಈ ಮೇಲ್ಕಾಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ರಾಯಚೂರು ಇದ್ದು, ಈ ಮೂಲಕ ತಮ್ಮ ಗಮನಕ್ಕೆ ತಂದು ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಬರುವ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಗಿಲೇಸೂರು ಯೋಜನೆಯಲ್ಲಿ ಅವ್ಯಾತ ಭ್ರಷ್ಟಾಚಾರ ಅವ್ಯವಹಾರ ನಡೆಯುತ್ತಿತ್ತು. ಇಂಥ ಅವ್ಯವಹಾರಗಳನ್ನು ತಡೆಯಬೇಕಾದ ಅಧಿಕಾರಿಗಳೇ ಈ ಅವ್ಯವಹಾರಗಳಲ್ಲಿ ಶಾಮೀಲಾಗಿ ನೇಮಕಾತಿ ಸಂದರ್ಭದಲ್ಲಿ ಅರ್ಹರಿರುವ ಅಭ್ಯರ್ಥಿಗಳನ್ನು ಅನರ್ಹರಾಗಿರುವ ಅಭ್ಯರ್ಥಿಗಳನ್ನು ಅರ್ಹಗೊಳಿಸಿ ಭಾರೀ ಗೋಲ್ಮಾಲ್ ಎಸಗುತ್ತಿದ್ದಾರೆ. ಇದರಿಂದಾಗಿ ಅನರ್ಹ ಅಭ್ಯರ್ಥಿಗಳು ಅನರ್ಹ ರೀತಿಯಲ್ಲಿ ವರ್ತಿಸುತ್ತಾ ನಮ್ಮನ್ನು ಯಾರು ಕೇಳೋರು ಇಲ್ಲವೆಂಬಂತೆ ರಾಜಾರೋಷ ಭಾರೀ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಉದಾಹರಣೆಗೆ 1997ನೇ ಸಾಲಿನ ರಾಯಚೂರು ತಾಲೂಕಿನ ಚಿಕ್ಸೂರು ಗ್ರಾಮದ ಅಂಗನವಾಡಿ ಕೇಂದ್ರ 2ರಲ್ಲಿ ಶಾಂತ ಎಂಬ ಅಭ್ಯರ್ಥಿಯು ಅಂಗನವಾಡಿ ಶಿಕ್ಷಕಿ ಪ್ರವರ್ಗ 2A 2ರಲ್ಲಿ ಬರುವ ಕುರುಬ ಮೀಸಲಾತಿಯಲ್ಲಿ ನೇಮಕಾತಿ ಹೊಂದಿರುತ್ತಾರೆ. ಮುಂದುವರೆದು ಇದೇ ಶಿಕ್ಷಕಿ 2007ರಲ್ಲಿ ಪ್ರವರ್ಗ 2A ರ ಕುರುಬ ಜಾತಿಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಿರುತ್ತಾಳೆ. ಆದರೆ ಮೂಲತಃ ಈಕೆಯು ಲಿಂಗಾಯತ ಸಮುದಾಯಕ್ಕೆ ಸೇರಿದವಳಾಗಿರುತ್ತಾಳೆ. ಹಾಗೆಯೇ ಈ ಕುರಿತಂತೆ ಮಾನ್ಯ ತಹಸೀಲ್ದಾರರು ರಾಯಚೂರು ಅವರ ಸಮಕ್ಷದಲ್ಲಿಯೂ ಸಹ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಲಿಂಗಾಯತ ಜಾತಿಯವಳಾದ ನನಗೆ ಪ್ರವರ್ಗ 2A ರ ಕುರುಬ ಜಾತಿ ಪ್ರಮಾಣ ಪತ್ರ ಹೇಗೆ ಬಂತು ಎಂಬುದೇ ಗೊತ್ತಿಲ್ಲವೆಂದು ಜಾಣನಡೆಯನ್ನು ಪ್ರದರ್ಶಿಸಿದ್ದಾಳೆ. ಹಾಗೆ ಈಕೆಯು ಅಂಗನವಾಡಿ ಶಿಕ್ಷಕ ನೇಮಕವಾದಾಗಿನಿಂದ ಇಲ್ಲಿಯವರೆಗೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ 13ನೇ ಅಂಗನವಾಡಿ ಕೇಂದ್ರ ಮಂಜೂರಾಗಿದ್ದು, ಅಂಗನವಾಡಿ ಕಾರ್ಯಕರ್ತೆಯನ್ನು ನೇಮಕ ಮಾಡದೆ 7-8 ತಿಂಗಳ ಆಹಾರ ಪದಾರ್ಥಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಮಾನ್ವಿ ಸಿಡಿಪಿಒ ಮತ್ತು ಸೂಪರ್ವೈಸರ್ ಇವರಿಬ್ಬರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ 13ನೇ ಅಂಗನವಾಡಿ ಕೇಂದ್ರ ಮಂಜೂರಿಯಾಗಿದ್ದು, ಅಂಗನವಾಡಿ ಕಾರ್ಯಕರ್ತೆಯನ್ನು ನೇಮಕ ಮಾಡದೆ 7-8 ತಿಂಗಳ ಆಹಾರ ಪದಾರ್ಥಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಮಾನ್ವಿ ಸಿಡಿಪಿಒ ಮತ್ತು ಸೂಪರ್ವೈಸರ್ ಇವರಿಬ್ಬರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕುರುಡಿ ಗ್ರಾಮದ 13ನೇ ಅಂಗನವಾಡಿ ಕೇಂದ್ರ ಮಂಜೂರು ಆಗಿದ್ದು, ಈ ಅಂಗನವಾಡಿ ಕೇಂದ್ರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯನ್ನು ಮಾನ್ವಿ ಸಿಡಿಪಿಒ ಅವರು ನೇಮಕ ಮಾಡದೆ ಅನಧಿಕೃತವಾಗಿ ಅಂಗನವಾಡಿ ಕೇಂದ್ರ ಯಾವ ಸ್ಥಳದಲ್ಲಿ ಪ್ರಾರಂಭ ಮಾಡಿರುತ್ತಾರೆ ಎಂಬುದು ತಿಳಿದಿಲ್ಲ. ಆದರೆ ಸುಮಾರು 7-8 ತಿಂಗಳ ಆಹಾರ ಪದಾರ್ಥಗಳನ್ನು ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಿ ಆಹಾರ ಪದಾರ್ಥಗಳನ್ನು ದುರ್ಬಳಕೆ ಮಾಡಿಕೊಂಡು ಮಾನ್ವಿ ಸಿಡಿಪಿಒ ಮತ್ತು ಸೂಪರ್ವೈಸರ್ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು.
ಅಂಗನವಾಡಿ ಕೇಂದ್ರ ಯಾವ ಆಧಾರದ ಮೇಲೆ ಪ್ರಾರಂಭ ಮಾಡಿರುವುದು ತಿಳಿಯುತ್ತಿಲ್ಲ. 7-8 ತಿಂಗಳ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿಕೊಂಡು ಈಗ ಹೊಸದಾಗಿ ಈ ಅಂಗನವಾಡಿ ಕೇಂದ್ರಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಕರೆದಿರುವುದು ತಿಳಿದುಬಂದಿದೆ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನೇಮಕ ಮಾಡುವುದನ್ನು ರದ್ದುಗೊಳಿಸಿ 7-8 ತಿಂಗಳ 13ನೇ ಅಂಗನವಾಡಿ ಕೇಂದ್ರಕ್ಕೆ ಬಂದಿರುವ ಆಹಾರ ಪದಾರ್ಥಗಳು ದುರ್ಬಳಕೆ ಮಾಡಿಕೊಂಡಿರುವುದನ್ನು ತನಿಖೆ ಕೈಗೊಂಡು ಬೇಜವಾಬ್ದಾರಿ ಅಧಿಕಾರಿ ಸಿಡಿಪಿಒ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತುಗೊಳಿಸಬೇಕು. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನೇಮಕ ಮಾಡಿಕೊಳ್ಳಬಾರದೆಂದು ಒತ್ತಾಯಿಸಿದರು. ಮಂಜೂರಾಗಿದ್ದು ಈ ಅಂಗನವಾಡಿ ಕೇಂದ್ರಕ್ಕೆ ಅಂಗನವಾಡಿ ಕಾರ್ಯಕರ್ತ ನೇಮಕ ಮಾಡದೆ ಅಂಗನವಾಡಿ ಕೇಂದ್ರ ಪ್ರಾರಂಭ ಮಾಡಿಕೊಂಡು ಸುಮಾರು 7-8 ತಿಂಗಳ ಆಹಾರ ಪದಾರ್ಥಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಮಾನವಿ ಸಿಡಿಪೋ ಮತ್ತು ಸೂಪರ್ವೈಸರ್ ಇವರಿಬ್ಬರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತು ಮಾಡುವ ಬಗ್ಗೆ ದೂರು. ಮೇಲ್ಕಾಣಿಸಿದ ಸಂಬಂಧಿಸಿದಂತೆ ದಲಿತ ಸೇನೆ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕುಡಿ ಗ್ರಾಮದ 13ನೇ ಅಂಗನವಾಡಿ ಕೇಂದ್ರ ಮಂಜೂರಾಗಿದ್ದು, ಈ ಅಂಗನವಾಡಿ ಕೇಂದ್ರಕ್ಕೆ ಅಂಗನವಾಡಿ ಕಾರ್ಯಕರ್ತನ ಮಾನ್ವಿ ಸಿಡ್ಕೋ ಅವರು ನೇಮಕ ಮಾಡದೆ ಅನಧಿಕೃತವಾಗಿ ಈ ಅಂಗನವಾಡಿ ಕೇಂದ್ರ ಯಾವ ಸ್ಥಳದಲ್ಲಿ ಪ್ರಾರಂಭ ಮಾಡಿರುವುದನ್ನು ಕಂಡು ಬಂದಿರುವುದಿಲ್ಲ. ಆದರೆ ಸುಮಾರು 7-8 ತಿಂಗಳ ಆಹಾರ ಪದಾರ್ಥಗಳನ್ನು ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಿ ಆಹಾರ ಪದಾರ್ಥವು ದುರ್ಬಳಕೆ ಮಾಡಿಕೊಂಡು ಮಾನ್ವಿ ಸಿಡಿಪೋ ಮತ್ತು ಸೂಪರ್ವೈಸರ್ ಅವರು ಮಾಡಿಕೊಂಡಿರುತ್ತಾರೆ. ಹಾಗೂ ಈ ಅಂಗನವಾಡಿ ಕೇಂದ್ರ ಯಾವ ಆಧಾರದ ಮೇಲೆ ಪ್ರಾರಂಭ ಮಾಡಿರೋದು ತಿಳಿಯುತ್ತಿಲ್ಲ. ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿಕೊಂಡು ಈಗ ಹೊಸದಾಗಿ ಅಂಗನವಾಡಿ ಕೇಂದ್ರಕ್ಕೆ ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಕರೆದಿರುತ್ತಾರೆ. ತಿಳಿದು ಬಂದಿರುವ ಈ ಕಾರಣ ಕರೆದಿರುವ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ನೇಮಕ ಮಾಡುವುದನ್ನು ರದ್ದುಗೊಳಿಸಿ 7-8 ತಿಂಗಳ 13ನೇ ಅಂಗನವಾಡಿ ಕೇಂದ್ರಕ್ಕೆ ಬಂದಿರುವ ಆಹಾರ ಪದಾರ್ಥಗಳನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ತನಿಖೆ ಕೈಗೊಂಡು ಇಂತಹ ಬೇಜವಾಬ್ದಾರಿ ಅಧಿಕಾರಿಯಾದ ಸಿಡಿಪೋ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತು ಮಾಡಬೇಕೆಂದು ಈ ಸಮಸ್ಯೆ ಇತ್ಯರ್ಥವಾಗುವವರೆಗೂ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ನೇಮಕ ಮಾಡಿಕೊಳ್ಳಬಾರದೆಂದು ನಮ್ಮ ದಲಿತ ಸೇನೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಾರುತಿ ಚಿಕ್ಸುಗೂರು, ಕಾರ್ಯದರ್ಶಿ ಜೆ ಮಧುಕಾಂತ್, ಭೀಮೇಶ್ ಕುರುಡಿ, ಕೃಷ್ಣ ಮಾಚರ್ಲ, ಭೀಮಣ್ಣ ಮಂಚಲ ಇದ್ದರು. ತಾಲೂಕಿನ ಶಕ್ತಿನಗರದ ಕರ್ನಾಟಕ ವಿದ್ಯುತ್ ನಿಗಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸರ್ಕಾರಿ ಶಾಲೆಯಾಗಿದ್ದರೂ ಖಾಸಗಿ ಸಂಸ್ಥೆಗೆ ವಹಿಸಿಕೊಟ್ಟ ನಂತರ ಕನ್ನಡ ಮಾಧ್ಯಮವನ್ನು ಸಂಪೂರ್ಣ ಮುಚ್ಚಿದ್ದಾರೆ. ಕೂಡಲೇ ಮಾನ್ಯತೆ ರದ್ದುಪಡಿಸಬೇಕು ಎಂದು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಶಕ್ತಿನಗರ ಕರ್ನಾಟಕ ವಿದ್ಯುತ್ ನಿಗಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸರ್ಕಾರಿ ಶಾಲೆಯಾಗಿದ್ದರೂ ಖಾಸಗಿ ಸಂಸ್ಥೆಗೆ ವಹಿಸಿಕೊಟ್ಟ ನಂತರ ಕನ್ನಡ ಮಾಧ್ಯಮವನ್ನು ಸಂಪೂರ್ಣ ಮುಚ್ಚಿದ್ದಾರೆ. ಕೂಡಲೇ ಮಾನ್ಯತೆ ರದ್ದುಪಡಿಸಬೇಕೆಂದು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶಕ್ತಿನಗರದ ಕರ್ನಾಟಕ ವಿದ್ಯುತ್ ನಿಗಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸರ್ಕಾರಿ ಶಾಲೆಯನ್ನು 2008ರಲ್ಲಿ ದಯಾನಂದ್ ಆಂಗ್ಲೋ ವೇದಿಕೆ ಸಂಸ್ಥೆಗೆ ಗುತ್ತಿಗೆ ನೀಡಿತು. LKGಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನು ಪ್ರತಿ ವರ್ಷ ಒಂದೊಂದಾಗಿ ಮುಚ್ಚುತ್ತಾ ಬಂದಿದೆ. ಇದೀಗ 10ನೇ ತರಗತಿಯವರೆಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮ ಮುಚ್ಚಿದ್ದಾರೆ. ಕೇವಲ ಇಂಗ್ಲಿಷ್ ಮಾಧ್ಯಮ ಮಾತ್ರ ನಡೆಸುತ್ತಿದ್ದಾರೆ ಎಂದು ದೂರಿದರು. ಕನ್ನಡ ಮಾಧ್ಯಮ ಅನುಮತಿ ಪಡೆದು ಇಂಗ್ಲಿಷ್ ಮಾಧ್ಯಮ ಶಾಲೆ ನಡೆಸುತ್ತಿದ್ದಾರೆ. ಸರ್ಕಾರಿ ಸಂಸ್ಥೆಯಾಗಿದ್ದು ಶಾಲೆಯನ್ನು ಗುತ್ತಿಗೆ ನೀಡಿ ಕನ್ನಡ ಮಾಧ್ಯಮವನ್ನು ಬಂದ್ ಮಾಡಿದ್ದಾರೆ. ಕನ್ನಡ ಬಂದ್ ಮಾಡಲು ಗುತ್ತಿಗೆ ನೀಡಲಾಗಿದೆ ಎಂದು ಆರೋಪಿಸಿದರು. ಕಳೆದ 3 ವರ್ಷಗಳಿಂದ DDPI ಅವರಿಗೆ ಮನವಿ ಸಲ್ಲಿಸಿದರೂ ಇದುವರೆಗೂ ಕ್ರಮ ವಹಿಸಿಲ್ಲ. ಅವರು ಶಾಮೀಲಾಗಿದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕ್ರಮ ಕೈಗೊಂಡು DDPI ವಿರುದ್ಧ ಕರ್ತವ್ಯ ಲೋಪದ ಅಡಿ ಅಮಾನತು ಮಾಡಬೇಕು. ಪುನಃ ಕನ್ನಡ ಮಾಧ್ಯಮ ಆರಂಭಿಸಬೇಕೆಂದು ಒತ್ತಾಯಿಸಿದರು. RTPS ಶಾಲೆಯು 2009-10ನೇ ಸಾಲಿನಲ್ಲಿ ದಯಾನಂದ್ ಆಂಗ್ಲೋ ವೇದಿಕೆ ಎಂಬ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹಸ್ತಾಂತರಿಸಲಾಯಿತು. ಸದರಿ ಖಾಸಗಿ ಶಿಕ್ಷಣ ಸಂಸ್ಥೆಯು ಶಾಲೆಯನ್ನು ಹಸ್ತಾಂತರಿಸಿದಾಗ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ LKGಯಿಂದ 10ನೇ ತರಗತಿವರೆಗೆ ಇದ್ದವು. ಆದರೆ ದುರದೃಷ್ಟವಶಾತ್ DAV ಸಂಸ್ಥೆಯವರು 2013-14ನೇ ಸಾಲಿನಿಂದ ಪ್ರತಿ ವರ್ಷ 1ನೇ ತರಗತಿಗಳನ್ನು ಮುಚ್ಚುತ್ತಾ ಕೊನೆಯ ವರ್ಷಕ್ಕೆ ಎಲ್ಲ ತರಗತಿಗಳನ್ನು ಮುಚ್ಚಿ ಇಡೀ ಕನ್ನಡ ಮಾಧ್ಯಮವನ್ನು ಸಂಪೂರ್ಣವಾಗಿ ಕೊಡಲಿಪೆಟ್ಟು ಹಾಕಿದರು. ಸದರಿ ಶಾಲೆಯು ಕರ್ನಾಟಕದ ಗಡಿ ಭಾಗದಲ್ಲಿದ್ದು ಇಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿದ್ದು, ಈ ಶಾಲೆಯು ಕಳೆದ 30 ವರ್ಷಗಳಿಂದ ಸತತವಾಗಿ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ನೀಡುತ್ತಿದ್ದ ಶಾಲೆ. ಇದು KPC ನಿಗಮದ ಮಕ್ಕಳಿಗೆ ಅಲ್ಲದೆ ಅವಲಂಬಿತರಿಗೆ ಮಕ್ಕಳಿಗೆ ಮತ್ತು ಭೂ ಸಂತ್ರಸ್ತರಿಗೆ ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ಮಕ್ಕಳಿಗೆ ಇದೊಂದು ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಸದಾವಕಾಶವಿತ್ತು. ಈ ಒಂದು KPCL ಅವರು DAV ಸಂಸ್ಥೆಗೆ ಈ ಸಂಸ್ಥೆಗೆ ಗುತ್ತಿಗೆ ನೀಡಿದ ಕಾರಣದಿಂದ ಆ DAV ಸಂಸ್ಥೆಯವರು ಅನಿವಾರ್ಯವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರವೇಶ ಪಡೆದಿದ್ದಾರೆ. ಈ DAV ಸಂಸ್ಥೆಗೆ ಮಕ್ಕಳು ಕನ್ನಡ ಮಾಧ್ಯಮ ಇರಲಾರದೆ ಅನಿವಾರ್ಯವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ, ರಾಮಲಿಂಗಪ್ಪ ಕುಣಸಿ, ಸಿದ್ದರಾಮಪ್ಪ ಮಾಲಿ ಪಾಟೀಲ್, ಹನುಮೇಶ್ ಗೂಳಿ, ರುದ್ರಯ್ಯ ಗುಣಾರಿ, ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್, ಕೆ ವೀರೇಶ್ ಬಾಬು, ರಫೀಕ್ ಅಹಮದ್, ಮಲ್ಲಿಕಾರ್ಜುನ ನಡುಮನಿ, ಬಸೀರ್ ಅಹಮದ್ ಹೊಸಮನಿ, ರಾಮಣ್ಣ ಮ್ಯಾದರ್ ಸೇರಿದಂತೆ ಅನೇಕರಿದ್ದರು.
ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭೆ ನಡೆಸಬೇಕು ಎಂದು ಶ್ರುತಿ ಸಂಸ್ಕೃತಿ ಸಂಸ್ಥೆ ತಾಲೂಕು ಸಮಿತಿ ವತಿಯಿಂದ ತಾಲೂಕ್ ಪಂಚಾಯಿತಿ ಇಇಒಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭೆ ನಡೆಸಬೇಕು ಎಂದು ಶ್ರುತಿ ಸಂಸ್ಕೃತಿ ಸಂಸ್ಥೆ ತಾಲೂಕು ಸಮಿತಿ ವತಿಯಿಂದ ತಾಲೂಕು ಪಂಚಾಯಿತಿ ಇಒಗೆ ಮನವಿ ಸಲ್ಲಿಸಿದರು. ಶ್ರುತಿ ಸಂಸ್ಕೃತಿ ಸಂಸ್ಥೆ ವತಿಯಿಂದ ಸುಮಾರು 10 ವರ್ಷಗಳಿಂದಲೂ ಶೈಕ್ಷಣಿಕ ಬಾಲ್ಯ ವಿವಾಹ ತಡೆ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡುವುದು, ಕಿಶೋರಿಯರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ 3 ರಿಂದ 6 ವರ್ಷಗಳ ಒಳಗಿನ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡುವುದರ ಜೊತೆಗೆ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಕೆಲಸ ಮಾಡುತ್ತಿದೆ. ಪ್ರತಿ ವರ್ಷ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಸುವ ವಿಶೇಷ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸುತ್ತವೆ. ತಾಲೂಕಿನ ಮನ್ಸಲಾಪುರ, ಜಾಗೀರ್ ವೆಂಕಟಾಪುರ, ಯಾಪಾಲದಿನ್ನಿ, ಶಾಖವಾದಿ, ಬಿಜನಗೇರ, ಸಿಂಗನೂಡಿ, ಬಾಯ್ದೊಡ್ಡಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭೆಗಳನ್ನು ನಡೆಸುವಂತೆ ಮನವಿ ಮಾಡಿದರು. ನವೆಂಬರ್ ತಿಂಗಳಿನಿಂದ ಜನವರಿ ಮೊದಲನೇ ವಾರದವರೆಗೆ ನಡೆಯುವ ವಿಶೇಷ ಮಕ್ಕಳ ಗ್ರಾಮ ಸಭೆ ನಡವಳಿಕೆ ಪತ್ರದಲ್ಲಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಕಡ್ಡಾಯವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿ ಮಕ್ಕಳ ಶೈಕ್ಷಣಿಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ಡಿಂಗ್ರಿ ನರಸಪ್ಪ, ತಾಲೂಕು ಸಂಯೋಜಕರಾದ ಅಮರಮ್ಮ, ಡಿಂಗ್ರಿ ನರೇಶ್, ಮಲ್ಲೇಶ್ ಅಸ್ತಿಹಾಳ್, ಶರಣಬಸವ ಸೇರಿದಂತೆ ಅನೇಕರಿದ್ದರು. ನಗರದ ರೈಲ್ವೆ ನಿಲ್ದಾಣದಲ್ಲಿ ಪಾದಚಾರಿ ಮೆಟ್ಟಿಲುಗಳಿಗೆ ಕೆಂಪು ಮತ್ತು ಹಳದಿ ಬಣ್ಣ ಹಚ್ಚಿ ಕರ್ನಾಟಕ ಬಾವುಟಕ್ಕೆ ಅವಮಾನ ಮಾಡಿದ್ದು ಕೂಡಲೇ ತೆರವುಗೊಳಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಕೊಂಡಪ್ಪ ಆಗ್ರಹಿಸಿದರು. ನಗರದ ರೈಲ್ವೆ ನಿಲ್ದಾಣದಲ್ಲಿ ಪಾದಚಾರಿ ಮೆಟ್ಟಿಲುಗಳಿಗೆ ಕೆಂಪು ಮತ್ತು ಹಳದಿ ಬಣ್ಣ ಹಚ್ಚಿ ಕರ್ನಾಟಕ ಬಾವುಟಕ್ಕೆ ಅವಮಾನ ಮಾಡಿದ್ದು ಕೂಡಲೇ ತೆರವುಗೊಳಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಕೊಂಡಪ್ಪ ಆಗ್ರಹಿಸಿದರು. ನಗರದ ರೈಲ್ವೆ ನಿಲ್ದಾಣದಲ್ಲಿ 2ನೇಯ ಪ್ಲಾಟ್ಫಾರಂ ತೆರಳುವ ಪಾದಚಾರಿ ಮೆಟ್ಟಿಲುಗಳಿಗೆ ಕೆಂಪು ಮತ್ತು ಹಳದಿ ಬಣ್ಣ ಹಚ್ಚಿದ್ದು ತುಳಿದುಕೊಂಡು ಹೋಗುವಂತಾಗಿದೆ. ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಬಾವುಟವಾಗಿದ್ದು ಜನರು ಬಾವುಟವನ್ನು ತುಳಿದುಕೊಂಡು ಅವಮಾನ ಮಾಡುತ್ತಿದ್ದಾರೆ. ರೈಲ್ವೆ ಇಲಾಖೆ ಕರ್ನಾಟಕ ಮತ್ತು ಕನ್ನಡ ಬಾವುಟಕ್ಕೆ ಅವಮಾನವಾಗಿದೆ. ಮೆಟ್ಟಿಲುಗಳಿಗೆ ಹಚ್ಚಿದ ಬಣ್ಣವನ್ನು ಬದಲಿ ಮಾಡಬೇಕು, ಇಲ್ಲದಿದ್ದರೆ ದೂರು ನೀಡಿ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸ್ಥಳದಲ್ಲಿ ಇದ್ದ ರೈಲ್ವೆ ಸ್ಟೇಷನ್ ಮಾಸ್ಟರ್ ಅವರು ಈ ಬಗ್ಗೆ ಮಾಹಿತಿ ಇಲ್ಲ, ತಕ್ಷಣವೇ ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಪಟ್ಟು ಬಿಡದ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಸ್ಥಳದಲ್ಲಿಯೇ ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಮಹಾಂತೇಶ್, LS ವೀರೇಶ್, ನವೀನ್, ರಮೇಶ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಚಿಂತನೆ, DK ಶಿವಕುಮಾರ್. ಜಾತಿ ಗಣತಿ ವಿಚಾರ ಪಕ್ಷದ ನಿರ್ಧಾರಕ್ಕೆ ಬದ್ಧ, DKಶಿ. ಸಚಿವ ಸಂಪುಟದ ಚರ್ಚೆ ಬಳಿಕ ವರದಿ ಬಹಿರಂಗ, ಜಾತಿ ಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ, ಸಚಿವ ಶಿವರಾಜ್ ತಂಗಡಗಿ. ಭೂಮಿ ಖರೀದಿ ಮಾರಾಟಕ್ಕೆ ಅನಗತ್ಯ ಸಮಸ್ಯೆ, ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿಗೊಳಿಸಲಿ, ಜಗದೀಶ್. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕಾಮಗಾರಿ ಹೆಸರಿನಲ್ಲಿ SC ಬೋರಯ್ಯ ಭಾರಿ ಅಕ್ರಮ, ತನಿಖೆಗೆ ಒತ್ತಾಯ. ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಿಂದ ಅಕ್ರಮ, ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಗಳ ತನಿಖೆಗೆ ಆಗ್ರಹ. ಕುರುಡಿ ಅಂಗನವಾಡಿ ಇಲ್ಲದೆ ಆಹಾರ ಪೂರೈಕೆ ಹೆಸರಿನಲ್ಲಿ ಅಕ್ರಮ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮನವಿ. ಶಕ್ತಿನಗರ ಕನ್ನಡ ಶಾಲೆ ಮುಚ್ಚಲು ಕಾರಣರಾದ DDPI ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕನ್ನಡ ಕ್ರಿಯಾ ಸಮಿತಿ ಧರಣಿ. ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆಸಲು ಒತ್ತಾಯಿಸಿ ಶ್ರುತಿ ಸಂಸ್ಥೆಯಿಂದ ಮನವಿ. ಮತ್ತು ರೈಲ್ವೆ ನಿಲ್ದಾಣದ ಮೆಟ್ಟಿಲುಗಳಿಗೆ ಕನ್ನಡ ಬಾವುಟ ಹಳದಿ ಕೆಂಪು ಬಣ್ಣ, ಕ್ರಮಕ್ಕೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸೋಲ್ಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಇವರ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಇದೇ ನವೆಂಬರ್ 23 ಮತ್ತು 24ರಂದು ಸತ್ಯ ಗಾರ್ಡನ್ ಸಿಂಧನೂರಿನಲ್ಲಿ ಆಯೋಜಿಸಲಾಗಿದೆ. ಕ್ರೀಡಾಪಟುಗಳು ತಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 15. ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ.
15ನೇ ವರ್ಷದ ಶರನವರಾತ್ರಿ ಮಹೋತ್ಸವ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್, ಗೋ ಸೇವಕರು, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.